ಮಾಡಲಿಕ್ಕೆ ಎಷ್ಟು ಸಮಯ ಬೇಕೋ ಕೇವಲ ಅಷ್ಟು ಸಮಯದಲ್ಲಿ ಅಘಾತ್ಯ ಕರ್ಮಗಳನ್ನು ಗೆದ್ದು ಅವರು ಸಿದ್ಧತ್ವಕ್ಕೆ ಹೋಗುತ್ತಾರೆ, ಜಿನ ಪದವಿಯನ್ನು ಪಡೆಯುತ್ತಾರೆ. ಸಮೂಹಶರಣಾದಿಗಳೆಲ್ಲ ನಾಶವಾಯಿತು. ಸರಿ, ಒಬ್ಬರು ತೀರ್ಥಂಕರರು ಮೋಕ್ಷಕ್ಕೆ ಹೋದ ನಂತರ ಮತ್ತೊಬ್ಬರು ತೀರ್ಥಂಕರರು ಬರಬೇಕಿದ್ದರೆ ಪುನಃ ಸಾಗರೋಪ ವರ್ಷಗಳವರೆಗೆ, ಲಕ್ಷಾಂತರ ವರ್ಷಗಳವರೆಗೆ ಸಮೂಹಶರಣ ಇರುವುದಿಲ್ಲ, ತೀರ್ಥಂಕರರು ಇರುವುದಿಲ್ಲ. ವೃಷಭನಾಥರು ಮೋಕ್ಷಕ್ಕೆ ಹೋಗಿ ಲಕ್ಷಾಂತರ ವರ್ಷಗಳ ನಂತರ ಎರಡನೇ ತೀರ್ಥಂಕರಾದಂಥ ಅಜಿತನಾಥರು ಬಂದರು. ಅಜಿತನಾಥರು ಉಪದೇಶ ಮಾಡಿದರು ಸಾಗರೋಪ ವರ್ಷಗಳವರೆಗೆ. ನಂತರ ಮೂರನೇ ತೀರ್ಥಂಕರು ಬರಬೇಕಿದ್ರೆ ಒಂದು ಗ್ಯಾಪ್, ಟೈಮ್ ಗ್ಯಾಪ್ ಎಷ್ಟು, ಪುನಃ ಲಕ್ಷಾಂತರ ವರ್ಷಗಳು ಖಾಲಿ. 23ನೇ ತೀರ್ಥಂಕರಾಗಿದ್ದಂಥ ಪಾರ್ಶ್ವನಾಥರು ಮೋಕ್ಷಕ್ಕೆ ಹೋಗಿ 100 ವರ್ಷಗಳಲ್ಲಿ ಧರ್ಮ ಏನಾಯಿತು, ಲುಪ್ತವಾಯಿತು. 24ನೇ ತೀರ್ಥಂಕರ ಮಹಾವೀರರು ಬಂದರು. ಸರಿ, ಮಹಾವೀರರು 30ನೇ ವರ್ಷ ವಯಸ್ಸಲ್ಲಿ ದೀಕ್ಷೆಯನ್ನು ತೆಗೆದುಕೊಂಡರು. 12 ವರ್ಷ ತಪಸ್ಸು ಮಾಡಿ ಅರ್ಹಂತ ಅವಸ್ಥೆಗೆ ಬಂದರು, ತೀರ್ಥಂಕರರಾದರು. ಮುಂದೆ 30 ವರ್ಷಗಳವರೆಗೆ ಧರ್ಮೋಪದೇಶವನ್ನು ಮಾಡಿ 72ನೇ ವರ್ಷ ವಯಸ್ಸಾಗುವಾಗ ಅವರು ಮೋಕ್ಷಕ್ಕೆ ಹೋದರು. ಅವರ ಶರೀರ ಸಿದ್ಧತ್ವವನ್ನು ಪಡೆಯಿತು. ಸಮೂಹಶರಣಗಳೆಲ್ಲವೂ ನಾಶವಾಯಿತು, ಮಾಯವಾಯಿತು. ಆ 30 ವರ್ಷಗಳ ಅವಧಿಯಲ್ಲಿ ಇದ್ದಂತಹ ಸಮಕಾಲೀನ ಭವ್ಯಾತ್ಮರುಗಳು ಸಮೂಹಶರಣಕ್ಕೆ ಹೋಗಿ ಮಹಾವೀರರ ಉಪದೇಶಗಳನ್ನು ಕೇಳಿದರು, ದರ್ಶನವನ್ನು ಮಾಡಿದರು, ಸ್ತುತಿ ಸ್ತೋತ್ರ ಸ್ತವನಗಳಿಂದ ಪೂಜಿಸಿದರು. ಸಂಸಾರ ಸಾಗರವನ್ನು ದಾಟುವ ಮಾರ್ಗ ಯಾವುದೆಂದು ಕಂಡುಕೊಂಡು ಮುಮುಕ್ಷುಗಳಾಗಿ ಆತ್ಮಕಲ್ಯಾಣವನ್ನು ಮಾಡಿಕೊಂಡರು. ಮಹಾವೀರರು ಮೋಕ್ಷಕ್ಕೆ ಹೋಗಿ 2530 ವರ್ಷಗಳು, 33-34 ವರ್ಷಗಳು ಸಾಧು. ನೋಡಿ, ಮಹಾವೀರ ನಮಗೀಗ ತೀರ್ಥಂಕರ ದರ್ಶನವಿಲ್ಲ. ಮುಂದೆ ಭವಿಷ್ಯತ್ ಕಾಲದಲ್ಲಿ ಬರುತ್ತಾ ಮಹಾಪದ್ಮ ತೀರ್ಥಂಕರರು ಬರುವವರೆಗೆ ಈ ಭೂಲೋಕದಲ್ಲಿರತಕ್ಕಂಥ, ಮಧ್ಯಮ ಲೋಕದಲ್ಲಿರತಕ್ಕಂಥ ಯಾರಿಗೂ ಕೂಡ ತೀರ್ಥಂಕರ ದರ್ಶನವಾಗುವುದಿಲ್ಲ. ಹೀಗೆ ತೀರ್ಥಂಕರರ ಅನುಪಸ್ಥಿತಿಯಲ್ಲಿ ನಮ್ಮ ಧರ್ಮ ಸಾಧನೆಗೆ ಒಂದು ಸಾಧನ ಬೇಕಲ್ವಾ, ಏನು ಮಾಡೋದು? ತೀರ್ಥಂಕರಿದ್ದರೆ ಅವರ ಸ್ವತಃ ದರ್ಶನ ಮಾಡಿ ಉಪದೇಶ ಕೇಳಲಿಕ್ಕೆ ಆಗ್ತಿತ್ತು, ಸಮೂಹಶರಣಕ್ಕೆ ಹೋಗ್ಲಿಕ್ಕೆ ಆಗ್ತಿತ್ತು. ತೀರ್ಥಂಕರರು ಇಲ್ಲದಿದ್ದಾಗ ಸಮೂಹಶರಣವಿಲ್ಲ, ತೀರ್ಥಂಕರರ ದರ್ಶನವಿಲ್ಲ, ಅವರ ಉಪದೇಶಗಳು ಯಾವುದೂ ಇಲ್ಲ. ಅಂತಹ ಸಂದರ್ಭದಲ್ಲಿ ಏನು ಮಾಡೋದು? ಅದಕ್ಕೋಸ್ಕರವಾಗಿ ನಮ್ಮ ಆಚಾರ್ಯರು ಮಾಡಿಕೊಟ್ಟ ವ್ಯವಸ್ಥೆಯೇ ಈ ಜಿನ ಮಂದಿರಗಳು, ಈ ಬಸದಿಗಳು. ಇಟ್ ಈಸ್ ದ ರಿಪ್ಲಿಕಾ ಆಫ್ ಸಮೂಹಶರಣ. ಜಿನ ಮಂದಿರ ಅಂದ್ರೆ ಏನು? ಅದು ಸಮೂಹಶರಣದ ಪ್ರತಿಕೃತಿ, ರಿಪ್ಲಿಕವಾಗಿರುತ್ತದೆ. ಸಾಕ್ಷಾತ್ ಸಮೂಹಶರಣಗಳಿಲ್ಲದಿದ್ದಾಗ ಸಮೂಹಶರಣದ ಪ್ರತಿಕೃತಿಗಳನ್ನು ರಚನೆ ಮಾಡಿ ಅದರ ಇಲ್ಲಿರತಕ್ಕಂಥ ಜಿನಬಿಂಬಗಳಿವೆಯಲ್ಲ, ಆ ಮೂರ್ತಿಗಳು ತೀರ್ಥಂಕರರ ಸಾಕ್ಷಾತ್ ಪ್ರತಿಬಿಂಬಗಳು. ನಾವು ನಮ್ಮ ಮೂರ್ತಿಗಳನ್ನು ಮೂರ್ತಿಗಳು ಅಂತ ಕರೆಯುವುದಿಲ್ಲ. ಪಾರ್ಶ್ವನಾಥರ ಮೂರ್ತಿ, ಪಾರ್ಶ್ವನಾಥರ ಪ್ರತಿಮೆ ಎನ್ನುವುದು ಸಾಮಾನ್ಯ ಒಂದು ಆಡು ಭಾಷೆಯಲ್ಲಿರತಕ್ಕಂಥ ಸಾಹಿತ್ಯಿಕ ಶಬ್ದ ಅದು. ಆದರೆ ನಮ್ಮ ಯಥಾರ್ಥವಾದಂಥ ಫಿಲಾಸಫಿಕಲ್ ಟರ್ಮ್ ಒಂದು ಬೇರೆ ಇದೆ. ಅದು ಯಾವುದು? ಜಿನಬಿಂಬ. ಯಾಕೆ ನಾವು ಅದನ್ನು ಜಿನಬಿಂಬ ಅಂತ ಕರೀತೇವೆ? ಅದು ಸಾಕ್ಷಾತ್ ತೀರ್ಥಂಕರರ ಪ್ರತಿಬಿಂಬವದು. ಕನ್ನಡಿ ಇರ್ತದಲ್ಲ, ಮಿರರ್, ದರ್ಪಣ. ದರ್ಪಣದಲ್ಲಿ ಮುಖವನ್ನು ನೋಡಿದರೆ ನಮ್ಮ ಮುಖದ ಪ್ರತಿಬಿಂಬವನ್ನು ನಾವು ಕನ್ನಡಿಯಲ್ಲಿ ನೋಡುತ್ತೇವೆ, ದರ್ಪಣದಲ್ಲಿ, ಮಿರರ್ನಲ್ಲಿ. ಹಾಗೆ ತೀರ್ಥಂಕರರ ಎಲ್ಲ ಗುಣಲಕ್ಷಣಗಳನ್ನು ಒಬ್ಬ ಶಿಲ್ಪಿಯು ತನ್ನ ಕೈಚಳಕದಿಂದ ನಿರ್ಮಾಣ ಮಾಡಿದ ಒಂದು ಆರ್ಟ್ ಪೀಸ್ನಲ್ಲಿ ತೀರ್ಥಂಕರರ ಗುಣಲಕ್ಷಣಗಳನ್ನು ಮಂತ್ರನ್ಯಾಸಪೂರ್ವಕವಾಗಿ ನಾವು ಪ್ರತಿಷ್ಠಾಪನೆ ಮಾಡಿ ಪಂಚಕಲ್ಯಾಣ ವಿಧಿಪೂರ್ವಕವಾಗಿ ಅದರಲ್ಲಿ ಸ್ಥಾಪನೆ ಮಾಡಿದಾಗ ಆ ಪ್ರತಿಮೆಯು, ಆ ಮೂರ್ತಿಯು ತೀರ್ಥಂಕರರ ಪ್ರತಿಬಿಂಬವಾಗುತ್ತದೆ, ಜಿನೇಶ್ವರರ ಪ್ರತಿಬಿಂಬವಾಗುತ್ತದೆ. ಆದ್ದರಿಂದ ನಾವು ಅದನ್ನು ಜಿನಬಿಂಬ ಎಂದು ಕರೆಯುತ್ತೇವೆ. ನಮ್ಮ ನಿಜವಾದ ಫಿಲಾಸಫಿಕಲ್ ಟರ್ಮ್ ಯಾವುದು? ಅದು ಜಿನಬಿಂಬ. ಪಾರ್ಶ್ವನಾಥರ ಮೂರ್ತಿ ಅಲ್ಲ, ಮಹಾವೀರರ ಪ್ರತಿಮೆಯಲ್ಲ, ವೃಷಭನಾಥರ ಐಡಲ್ ಅಲ್ಲ. ಇಟ್ ಈಸ್ ದ ರಿಪ್ಲಿಕಾ ಆಫ್ ಸಾಕ್ಷಾತ್, ದ ಇಮೇಜ್ ಆಫ್ ಸಾಕ್ಷಾತ್ ತೀರ್ಥಂಕರ ಹಿಮ್ಸೆಲ್ಫ್. ತೀರ್ಥಂಕರರ ಪ್ರತಿಬಿಂಬವದು. ಆದ್ದರಿಂದ ಜಿನಬಿಂಬ ಎಂದು ಕರೆಯುತ್ತೇವೆ. ತೀರ್ಥಂಕರರು ಸಮೂಹಶರಣದಲ್ಲಿ ಕೂತುಕೊಂಡು ವಿಹಾರ ಮಾಡ್ತಾ ಇದ್ರು. ಸಮೂಹಶರಣ ಒಂದೇ ಕಡೆಯಲ್ಲಿ ಇರುತ್ತಿರಲಿಲ್ಲ. ತೀರ್ಥಂಕರರು ಸಮೂಹಶರಣದಲ್ಲಿ ದಿವ್ಯಧ್ವನಿಯ ಮೂಲಕವಾಗಿ ಧರ್ಮೋಪದೇಶವನ್ನು ಮಾಡ್ತಾ ಇದ್ರು. ನಮ್ಮ ಶ್ವೇತಾಂಬರ ಲಿಟರೇಚರ್ ಹೇಳ್ತದೆ, ನಮ್ಮ ಪಕ್ಕದಲ್ಲಿ ಶ್ವೇತಾಂಬರ ಮುನಿಗಳು ಕೂತುಕೊಂಡಿದ್ದಾರೆ. ನಮಗೂ ಶ್ವೇತಾಂಬರ ಇದಕ್ಕೂ 96 ವಿಷಯಗಳಲ್ಲಿ ಮತಭೇದಗಳಿವೆ. ಸಾಮಾನ್ಯ ಮತಭೇದಗಳು, ಜಗಳ, ಫೈಟ್ ಮಾಡಿಕೊಂಡು ಬಡದಾಡುವಂಥ ವಿಷಯಗಳಲ್ಲ. ಸಾಹಿತ್ಯಿಕವಾದಂತಹ ಕೆಲವು ಫಿಲಾಸಫಿಗಳು ವಿಷಯಗಳಲ್ಲಿ ದಿಗಂಬರ ಫಿಲಾಸಫಿಗೂ ಶ್ವೇತಾಂಬರ ಫಿಲಾಸಫಿಗೂ 96 ವಿಷಯಗಳಲ್ಲಿ ಮತಭೇದಗಳಿವೆ. ಅವುಗಳಲ್ಲಿ ಒಂದು ಮತಭೇದ ಏನು ಹೇಳುತ್ತದೆ? ತೀರ್ಥಂಕರರ ಉಪದೇಶವು ಓಂಕಾರ ರೂಪದ ಒಂದು ಧ್ವನಿಯ ರೂಪದಲ್ಲಿರುತ್ತದೆ. ನಾವು ಹೇಳಿದೆವಲ್ಲ, ನಾವು ಪುಸ್ತಕವನ್ನು ರಿಲೀಸ್ ಮಾಡುವಾಗ ನಾವು ಓಂಕಾರವನ್ನು ಬರೆಯುವ ಮೂಲಕವೇ ಪುಸ್ತಕವನ್ನು ಬಿಡುಗಡೆ ಮಾಡುತ್ತೇವೆ. ತೀರ್ಥಂಕರರ ಉಪದೇಶ ಓಂಕಾರ ರೂಪದಲ್ಲಿರುತ್ತದೆ. ಅದೇ ನಮ್ಮ ಶ್ವೇತಾಂಬರ ಫಿಲಾಸಫಿ ಏನು ಹೇಳುತ್ತದೆ? ತೀರ್ಥಂಕರರ ಉಪದೇಶ ಓಂಕಾರ ರೂಪದಲ್ಲಿರುವುದಿಲ್ಲ. ನಾವು ನೀವು ಮಾತಾಡುವಾಗ ಹೇಗೆ ಶಬ್ದಗಳ ಉತ್ಪನ್ನವಾಗುತ್ತದೆ, ನಮ್ಮ
ನಾಲಿಗೆ, ನಮ್ಮ ಹಲ್ಲುಗಳು, ನಮ್ಮ ತುಟಿಗಳು ಹೇಗೆ ವಿವಿಧ ವಿನ್ಯಾಸಗಳನ್ನು ಪಡೆದು ಮಾತಾಡುವಂತಹ ಶೈಲಿ ಇದೆಯಲ್ಲ, ಅದೇ ರೀತಿಯಲ್ಲಿ ತೀರ್ಥಂಕರರ ಧರ್ಮೋಪದೇಶವನ್ನು, ಶ್ರೇಷ್ಠವಾದಂತಹ ತತ್ವ ಸಿದ್ಧಾಂತಗಳನ್ನು ಉಪದೇಶ ಮಾಡುತ್ತಾರೆ ಎಂದು ಶ್ವೇತಾಂಬರ ಫಿಲಾಸಫಿ ಹೇಳುತ್ತದೆ. ಇದರಲ್ಲಿ ಇದು ಸಾಮಾನ್ಯ ವಿಷಯಗಳು, ಜಗಳ ಮಾಡುವಂತಹ ವಿಷಯಗಳೇನೆಲ್ಲ, ಅಂತೂ ದಿವ್ಯಧ್ವನಿಯ ರೂಪದಲ್ಲಿ ತೀರ್ಥಂಕರರು ಉಪದೇಶವನ್ನು ಮಾಡ್ತಾ ಇದ್ದರು. ಆ ಸಮವಶರಣ ಒಂದು ಕಡೆಯಲ್ಲಿ ಇರುತ್ತಿರಲಿಲ್ಲ. ಸಮವಶರಣವು ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೋಗುತ್ತಾ ಇತ್ತು. ಒಂದು ಊರಿನ ಜನರ ಪುಣ್ಯದ ಉದಯವಾದಾಗ ಅಲ್ಲಿಗೆ ಸಮವಶರಣ ಹೋಗುತ್ತಾ ಇತ್ತು. ಅಲ್ಲಿ ತೀರ್ಥಂಕರರು ಉಪದೇಶ ಮಾಡುತ್ತಾ ಇದ್ದರು. ಆ ಊರಿನ ಜನರ ಭವ್ಯಾತ್ಮರ ಪುಣ್ಯವು ಕ್ಷೀಣವಾದಾಗ, ಉಪಶಮನಕ್ಕೆ ಬಂದಾಗ ಸಮವಶರಣವು ಅಲ್ಲಿಂದ ಮತ್ತೊಂದು ಊರಿಗೆ ಹೋಗುತ್ತಾ ಇತ್ತು. ಯಾವ ಊರಿನ ಜನರು ಪುಣ್ಯ ಉದಯಕ್ಕೆ ಬರ್ತದೆ ಅಲ್ಲಿಗೆ ಹೋಗುತ್ತಾ ಇತ್ತು ಸಮವಶರಣ. ಅಲ್ಲಿ ತೀರ್ಥಂಕರರು ದಿವ್ಯಧ್ವನಿಯ ಮೂಲಕವಾಗಿ ಧರ್ಮೋಪದೇಶವನ್ನು ಮಾಡುತ್ತಾ ಇದ್ದರು. ಆ ನಂತರ ಅಲ್ಲಿಯ ಜನರ ಪುಣ್ಯವು ಉಪಶಮನಕ್ಕೆ ಬಂದಾಗ ಸಮವಶರಣವು ಮತ್ತೊಂದು ಊರಿಗೆ ಹೋಗುತ್ತಾ ಇತ್ತು. ಅಲ್ಲಿ ಧರ್ಮೋಪದೇಶ ನಡೆಯುತ್ತಾ ಇತ್ತು. ಹೀಗೆ ತೀರ್ಥಂಕರರ ಸಂಭೋಜನವು ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೋಗುವಂತಹ ವ್ಯವಸ್ಥೆಯನ್ನು ಸಮವಶರಣದ ಶ್ರೀವಿಹಾರ ಅಂತ ನಾವು ಕರೀತೇವೆ. ಈಗ ಸಮವಶರಣವೇ ಇಲ್ಲ, ಶ್ರೀವಿಹಾರ ಇಲ್ಲಿಂದ ಹೇಗೆ ಮಾಡೋದು? ಬಸದಿಗಳೇ, ಸಮವಶರಣಗಳಿಲ್ಲ, ಅದರ ಬದಲಿಗೆ ನಾವು ರಿಪ್ಲಿಕಾ ಬಸದಿಗಳ ನಿರ್ಮಾಣ ಮಾಡಿಕೊಂಡೆವು. ಜಿನೇಶ್ವರರ ದರ್ಶನ ಇಲ್ಲ, ಅದಕ್ಕೆ ತೀರ್ಥಂಕರ ಜಿನಬಿಂಬಗಳನ್ನು ಮಾಡಿಟ್ಟುಕೊಂಡೆವು ನಾವು. ಶ್ರೀವಿಹಾರವನ್ನು ನೋಡುವ ಭಾಗ್ಯ ನಮಗಿಲ್ಲ. ಆ ಭಾಗ್ಯವನ್ನು ಪಡೆಯುವುದಕ್ಕೋಸ್ಕರವಾಗಿ ರಥಗಳನ್ನು ಮಾಡಿ, ಸಮವಶರಣದ ಪ್ರತೀಕವಾದಂತಹ ರಥಗಳನ್ನು ಮಾಡಿ, ಆ ರಥದಲ್ಲಿ ತೀರ್ಥಂಕರರ ಜಿನಬಿಂಬಗಳನ್ನು ಪ್ರತಿಷ್ಠಾಪನೆ ಮಾಡಿ ನಾವು ಎಳೆಯುವುದರ ಮೂಲಕವಾಗಿ ದೇವಾಂದೇವತೆಗಳಾಗಿ ಆ ರಥವನ್ನು ಎಳೆಯುವುದರ ಮೂಲಕವಾಗಿ ಸಾಕ್ಷಾತ್ ತೀರ್ಥಂಕರರ ಸಮವಶರಣದ ಶ್ರೀವಿಹಾರವೇ ನಡೆಯುತ್ತಾ ಇದೆ. ಆ ಶ್ರೀವಿಹಾರದಲ್ಲಿ ನಾವು ಭಾಗವಹಿಸುತ್ತಾ ಇದ್ದೇವೆ ಎನ್ನುವುದಕ್ಕಂತಹ ಭಾವನೆಗಳು ನಮ್ಮಲ್ಲಿ ಬರಬೇಕೆನ್ನುವಂತಹ ಕಾರಣದಿಂದ ಇಂತಹ ಪ್ರಾಚೀನ ಅತಿಶಯ ಕ್ಷೇತ್ರಗಳಲ್ಲಿ ರಥೋತ್ಸವವನ್ನು ಮಾಡತಕ್ಕಂಥ ಪದ್ಧತಿ ನಮ್ಮಲ್ಲಿ ಬಂತು. ಹೊಂಬುಜ 1300 ವರ್ಷಗಳ ಅಷ್ಟು ಅದಕ್ಕಿಂತಲೂ ಹೆಚ್ಚು ವರ್ಷಗಳ ಭವ್ಯವಾದಂತಹ ದಿವ್ಯವಾದಂತಹ ಪರಂಪರೆಗಳ ಐತಿಹಾಸಿಕವಾದಂತಹ ಪರಂಪರೆಗಳನ್ನು ಪಡೆದಂತಹ ಈ ಕ್ಷೇತ್ರ ಸಾಕ್ಷಾತ್ ಮಹಾಮಾತೆ ಶ್ರೀ ಪದ್ಮಾವತಿ ದೇವಿ ಮತ್ತು ಸಾಕ್ಷಾತ್ 23ನೇ ತೀರ್ಥಂಕರನಾಗಿರತಕ್ಕಂತಹ ವಿಶ್ವವಂದ್ಯ ಭಗವಾನ್ ಶ್ರೀ ಪಾರ್ಶ್ವನಾಥ ಸ್ವಾಮಿಯ ಸಾತಿಶಯ ಮೂರ್ತಿಯನ್ನು ಹೊಂದಿರತಕ್ಕಂತಹ ಈ ಹೊಂಬುಜ ಕ್ಷೇತ್ರದಲ್ಲಿ ಕಳೆದ 1300 ವರ್ಷಗಳಿಗಿಂತ ಹೆಚ್ಚಿನ ಕಾಲದಿಂದಲೂ ಕೂಡ ಅವಿಚ್ಛಿನ್ನವಾಗಿ ಈ ರಥೋತ್ಸವವನ್ನು ನೆರವೇರಿಸಿಕೊಂಡು ಬರತಕ್ಕಂತಹ ಪರಂಪರೆ ನಮ್ಮಲ್ಲಿ ಬಂದಿದೆ. ಇದು ಕೇವಲ 50 ಅಥವಾ ನಿನ್ನೆ ಅಥವಾ 100 ವರ್ಷಗಳಿಂದ 200 ವರ್ಷಗಳಿಂದ ನಡೆದುಕೊಂಡು ಬಂದದ್ದಲ್ಲ. ಖಂಡಿತವಾಗಿ ಇದು 1300 ವರ್ಷಗಳಿಂದಲೂ ಅವಿಚ್ಛಿನ್ನವಾಗಿ ನಡೆದುಕೊಂಡು ಬಂದಿದೆ. ನಮ್ಮ ರಥ ಇದೆಲ್ಲ ಕಟ್ಟಿಗೆ ರಥ, ನಾಳೆ ನೀವು ಎಳೆಯತಕ್ಕಂಥ ರಥ, ಆ ರಥ ಸುಮಾರು 700 ವರ್ಷಗಳ ಪ್ರಾಚೀನ ರಥ. ಅಲ್ಲಿರತಕ್ಕಂತಹ ಆ ರಥದಲ್ಲಿರತಕ್ಕಂತಹ ಸುಂದರವಾದಂತಹ ಆರ್ಟ್ ಕೆತ್ತನೆಗಳು ಬೇರೆ ಕ್ಷೇತ್ರಗಳಲ್ಲಿರತಕ್ಕಂಥ ಯಾವ ರಥದಲ್ಲಿ ಇಲ್ಲ. ಅಷ್ಟು ಸುಂದರವಾದಂಥ ಕೆಲಸವನ್ನು ಮಾಡಿದ್ದಾರೆ. ಅದು ಸುಮಾರು 700 ವರ್ಷ ಈ ರಥಕ್ಕೆ ವಯಸ್ಸಾಗಿದೆ. ಈಗ ಆದರೂ ಇನ್ನೂ ಗಟ್ಟಿಮುಟ್ಟಾಗಿದೆ. ಅದಕ್ಕಿಂತ ಹಿಂದೆ ಇದ್ದಂಥ ರಥಗಳು ಕೆಲವು ವರ್ಷಗಳ ಹಿಂದೆ ನಮಗೆ ತೋರಿಸ್ತಾ ಇದ್ರು, ಇದು ಹಳೆ ರಥದ ಅವಶೇಷಗಳು ಅಂತೇಳಿ. ಅಂದರೆ ಹಿಂದಿನ ರಥ ಹಳೆಯದಾಯಿತು ಅಂತೇಳಿ 700 ವರ್ಷಗಳ ನಂತರ ಈ ರಥದ ನಿರ್ಮಾಣವಾಯಿತು. ನಂತರ ನಾವು ಬೆಳ್ಳಿ ರಥವನ್ನೆಲ್ಲ ನಂತರ ಮಾಡಿಸಿದೆವು. ಈಗ 35 ವರ್ಷಗಳ ನಂತರ ನಾವು ಬೆಳ್ಳಿ ರಥ ಅದೆಲ್ಲ ಹೊಸತು. ಆದರೆ ನಮ್ಮ ಮೂಲ ರಥ ಇದೆಯಲ್ಲ, ನಾಳೆ ನೀವು ಅದರ ಮೇಲೆ ಪಾರ್ಶ್ವನಾಥ ಸ್ವಾಮಿ ಮತ್ತು ಪದ್ಮಾವತಿಯಮ್ಮರ ವಿಹಾರವನ್ನು ನೋಡ್ತೀರಲ್ಲ, 700 ವರ್ಷಗಳಷ್ಟು ಪ್ರಾಚೀನ. ಹೀಗೆ ಈ ಕ್ಷೇತ್ರದಲ್ಲಿರತಕ್ಕಂತಹ ಶಿಲಾಶಾಸನಗಳು, ಇಲ್ಲಿರತಕ್ಕಂತಹ ಹಿಸ್ಟಾರಿಕಲ್ ಎವಿಡೆನ್ಸ್ಗಳು ಇವುಗಳು ಸ್ಪಷ್ಟವಾಗಿ ಹೇಳುತ್ತವೆ, ಇಲ್ಲಿ ಯಾವುದೇ ಕಟ್ಟುಕತೆಗಳಿಲ್ಲ, ಇದು ಯಾವುದೇ ಫಿಕ್ಷನ್ಸ್ಗಳಲ್ಲ, ಆಲ್ ಹಿಸ್ಟಾರಿಕಲ್ ಫ್ಯಾಕ್ಟ್. ಇದೆಲ್ಲವೂ ಕೂಡ ಐತಿಹಾಸಿಕವಾದಂತಹ ಚಾರಿತ್ರಿಕ ಹಿನ್ನೆಲೆಯನ್ನು ಪಡೆದಿರತಕ್ಕಂತಹ ಕ್ಷೇತ್ರ 1300 ವರ್ಷಗಳಿಂದ ಒಂದು ಧರ್ಮಕ್ಷೇತ್ರವಾಗಿ ಬೆಳೆಯಿತು. ಕ್ರಿಸ್ತಶಕ 7ನೇ ಶತಮಾನದಿಂದ ಸುಮಾರು 14ನೇ ಶತಮಾನದವರೆಗೆ ಒಂದು ಪೊಲಿಟಿಕಲ್ ಸೆಂಟರ್ ಆಗಿತ್ತು. ಇದು ವಾಸ್ ಎ ಕ್ಯಾಪಿಟಲ್ ಸಿಟಿ ಆಫ್ ಎ ಕಿಂಗ್ಡಮ್. ಒಂದು ರಾಜ್ಯದ ರಾಜಧಾನಿಯಾಗಿ ರಾಜಕೀಯ ಚಟುವಟಿಕೆಗಳ ಕೇಂದ್ರವೂ ಆಗಿದ್ದು, ನಂತರ ಇಲ್ಲಿ ರಾಜ್ಯವಾಳುತ್ತಿದ್ದಂತಹ ಉಗ್ರ ವಂಶದ ರಾಜರು ಯಾವ ಪದ್ಮಾವತಿಯಮ್ಮರ ಮೂರ್ತಿಯನ್ನು ಹಿಡಿದುಕೊಂಡು ಜಿನದತ್ತರಾಯನು ಇಲ್ಲಿಗೆ ಬಂದಿದ್ದನೋ ಅವನು ಉಗ್ರ ವಂಶದವನು. ಅವನ ತಂದೆ ಸಾಕಾರ ರಾಜ ಉಗ್ರ ವಂಶದವನು. ಉಗ್ರ ವಂಶದ ರಾಜನು ಬಂದು ಮಹಾಮಾತೆಯ ಕರುಣೆಯಿಂದ ಆ ಲಕ್ಕಿ ಮರಕ್ಕೆ ಮೂರ್ತಿಯನ್ನು ಕಟ್ಟಿ ಮಲಗಿದಾಗ ಎಂದು ಕನಸಾಯಿತು, ಇದು ಪುಣ್ಯಭೂಮಿ, ಇಲ್ಲಿಂದ ಮುಂದಕ್ಕೆ ನೀನು ಹೋಗುವ ಅವಶ್ಯಕತೆ ಇಲ್ಲ. ತಂದೆಯ ಹೆದರಿಕೆಯಿಂದ, ಸೈನಿಕರ ಹೆದರಿಕೆಯಿಂದ ನೀನು ಮುಂದಕ್ಕೆ ಹೋಗಬೇಕಾಗಿಲ್ಲ, ಇಲ್ಲಿಯೇ ನೀನು ನಿಂತು ರಾಜ್ಯಭಾರ ಮಾಡುವಂತ ಮಹಾಮಾತೆಯ ಅಪ್ಪಣೆ ಆಯಿತು. ನಾನೇ ಹಾಗೆ ರಾಜ್ಯಭಾರ ಮಾಡಲಿ? ಸೈನಿಕರಿಲ್ಲ, ಆಳುಕಾಳುಗಳಿಲ್ಲ, ಮತ್ತೆ ರಾಜ್ಯ ಇಲ್ಲ, ದನಕನಕಾದಿ ಸಂಪತ್ತುಗಳಿಲ್ಲ, ನಾನು ಹೇಗೆ ರಾಜ್ಯಭಾರ ಮಾಡಲಿ ಎಂದು ಕೇಳಿದ ಜಿನದತ್ತನಿಗೆ, ರಾಜಕುಮಾರನಿಗೆ ಮಹಾಮಾತೆ ಕನಸಿನಲ್ಲಿ ಅಪ್ಪಣೆ ಕೊಟ್ಟಳು, ಇದು ಪುಣ್ಯಭೂಮಿ, ಇದು
ಮುಂದಕ್ಕೆ ಹೋಗಬೇಕಾಗಿಲ್ಲ, ಸಂಪತ್ತಿನ ಕೊರತೆಗೆ ಚಿಂತಿಸಬೇಡ. ನನ್ನ ಪಾದಕ್ಕೆ ಕಬ್ಬಿಣವನ್ನು ತಾಗಿಸು, ಕಬ್ಬಿಣವನ್ನು ಮುಟ್ಟಿಸಿದರೆ ಕಬ್ಬಿಣವು ಬಂಗಾರವಾಗುತ್ತದೆ. ಮಾತು ಸ್ವಪ್ನದ ಮಾತು. ಎಚ್ಚರವಾಯಿತು ರಾಜಕುಮಾರನಿಗೆ. ಕನಸಿನಲ್ಲಿ ಕಂಡ ದೃಶ್ಯ, ಕೇಳಿದ ಮಾತುಗಳನ್ನು ನೆನಪಿಸಿಕೊಂಡ. ಈ ಮಾತು, ಈ ಭೂಮಿ ಪುಣ್ಯಭೂಮಿ, ಇಲ್ಲಿ ನೆಲೆಸು, ಇಲ್ಲಿ ರಾಜ್ಯಭಾರ ಮಾಡು, ದನ ಕನಕಾದಿಗಳ ಸಂಪತ್ತಿನ ಚಿಂತೆ ಮಾಡಬೇಡ. ನನ್ನ ಚರಣಕ್ಕೆ ಕಬ್ಬಿಣವನ್ನು ತಾಗಿಸಿದರೆ ಕಬ್ಬಿಣವು ಚಿನ್ನವಾಗುತ್ತದೆ ಎನ್ನುವ ಮಾತು ನೆನಪಾಯಿತು. ಕುದುರೆಗೆ ಹಾಕಿದ್ದಂಥ ಲಗಾಮನ್ನು ಬಿಚ್ಚಿದ, ಮಾತೆಯ ಚರಣಕ್ಕೆ ಸ್ಪರ್ಶಿಸಿದ, ಕಬ್ಬಿಣವು ಬಂಗಾರವಾಯಿತು, ಪೊನ್ನುರ್ಚವಾಯಿತು. ಪೊನ್ನು ಎಂದರೆ ಬಂಗಾರ, ಪೊನ್ನುರ್ಚವೆಂದರೆ ಬಂಗಾರ ಹುಟ್ಟಿದ ನಾಟು. ದ ಪ್ರಿನ್ಸ್ ಯೂಸ್ ಟು ಟಚ್ ದ ಬ್ರಾಸ್ ಮೆಟಲ್ ಟು ದ ಫೀಟ್ ಆಫ್ ಪದ್ಮಾವತಿ ದೇವಿ ಆ್ಯಂಡ್ ಇಟ್ ವಾಸ್ ಕನ್ವರ್ಟಿಂಗ್ ಆಸ್ ಗೋಲ್ಡ್. ಇಟ್ ವಾಸ್ ದ ಬರ್ತ್ ಪ್ಲೇಸ್ ಆಫ್ ಗೋಲ್ಡ್. ಬಂಗಾರ ಹುಟ್ಟಿದ ನಾಡು ಪೊನ್ನುರ್ಚವೆಂದಾಯಿತು. ಪೊನ್ನುರ್ಚ ಎನ್ನತಕ್ಕಂತಹ ಶಬ್ದ ಮುಂದೆ ಸುಮಾರು 300 ವರ್ಷಗಳ ನಂತರ ಪ್ರತಿಯೊಂದು ಭಾಷೆಯಲ್ಲಿಯೂ ಕೂಡ ಶಬ್ದಗಳ ಉಚ್ಚಾರ, ಇವನ್ ಅಕ್ಷರ, ಸ್ಕ್ರಿಪ್ಟ್ಗಳು ಬದಲಾವಣೆ ಆಗ್ತಾ ಹೋಗುತ್ತವೆ. ಪೊನ್ನುರ್ಚೆ ಎನ್ನತಕ್ಕಂತಹ ಶಬ್ದ ಕ್ರಿಸ್ತಶಕ 10ನೇ ಶತಮಾನದಷ್ಟೊತ್ತಿಗೆ ಪೊಂಬುಚ್ಚೆ ಎನ್ನಾಯಿತು. ಪೊಂಬುಚ್ಚೆ ಎನ್ನತಕ್ಕಂತಹ ಶಬ್ದ ಅಪಭ್ರಂಶದಲ್ಲಿ ಪಕಾರವು ಹಕಾರವಾಗಿ ಪೊಂಬುಜವು ಹೊಂಬುಜ್ಜೆ ಎಂದಾಯಿತು. ಹೊಂಬುಜ್ಜೆ ಎನ್ನತಕ್ಕಂತಹ ಶಬ್ದವನ್ನು ಹೊಂಬುಜ ಎಂದು ಕರೆದರು. ಹೊಂಬುಜವನ್ನು ಬ್ರಿಟಿಷರು ಪ್ರೊನೌನ್ಸಿಯೇಷನ್ಗೆ ಒಳಗಾಗಿ ಹೊಂಬುಜವು ಹುಂಚ ಎಂದು ಪರಿವರ್ತನೆಯಾಯಿತು. ಹೇಗೆ ಮುಂಬೈಯು ಬಾಂಬೆ ಆಯಿತು, ಧಾರವಾಡವು ಧಾರವಾಡವಾಯಿತು, ದೆಹಲಿಯು ಡೆಲ್ಲಿ ಎಂದಾಯಿತು, ಕೋಲ್ಕಟ್ಟವು ಕಲ್ಕಟ್ಟ ಅಂತ ಆಯ್ತಲ್ಲ, ಹಾಗೆ ಹೊಂಬುಜವ ಎನ್ನದಂತಹದ್ದು ಹುಂಚ ಅಂತ ಹೇಳಿ ಬ್ರಿಟಿಷ್ ಪ್ರೊನೌನ್ಸಿಯೇಷನ್ ಪ್ರಭಾವಕ್ಕೆ ಒಳಗಾಗಿ ಹೊಂಬುಜ ಎನ್ನುವ ಶಬ್ದ ಹುಂಬುಚ ಅಂತ ಆಯ್ತು, ಹುಂಚ ಅಂತ ಆಯ್ತು. HOMBUJ ಎನ್ನಿದ್ದದ್ದು HUMCH ಎಂದಾಯಿತು. ಇವತ್ತು ಕ್ಷೇತ್ರದ ನಿಜವಾದ ಹೆಸರು ಹೊಂಬುಜ ಎಂದು. ಅಂತಹ ಹೊಂಬುಜ ಕ್ಷೇತ್ರ ಭಗವಾನ್ ಶ್ರೀ ಪಾರ್ಶ್ವನಾಥ ಸ್ವಾಮಿ ಮತ್ತು ಮಹಾಮಾತೆ ಶ್ರೀ ಪದ್ಮಾವತಿ ಅಮ್ಮನವರ ನೆಲೆಗೊಂಡಂತಹ ಭೂಮಿ ಇದು, ಪುಣ್ಯ ಭೂಮಿ ಇದು. ಮಹಾತಾಯಿಯ ಮಾತು ಸತ್ಯ. ಲಕ್ಕಿಯ ವೃಕ್ಷವು ಸದಾಕಾಲ ಹಚ್ಚ ಹಸುರಾಗಿರುವವರೆಗೆ, ಬಲಭಾಗದಲ್ಲಿ ಪ್ರಸಾದವಾಗುವವರೆಗೆ ನನ್ನ ಸತ್ಯ ಇಲ್ಲಿ ಇರುತ್ತದೆ, ಮುತ್ತಿನ ಕೆರೆಯು ಬತ್ತುವವರೆಗೆ ನನ್ನ ಸತ್ಯ ಇಲ್ಲಿ ಇರುತ್ತದೆ ಎಂದು 1300 ವರ್ಷಗಳವರೆಗೆ ಹಿಂದೆ ಹೇಳಿದ ಮಾತು ಇಂದು ಸತ್ಯವಾಗಿ ಉಳಿದಿದೆ. ಮಹಾಮಾತೆಯ ಮಂದಿರದ ಹಿಂಭಾಗದಲ್ಲಿರುವ ಆ ಲಕ್ಕಿಯ ಮರ ಇಂದು ಹಚ್ಚ ಹಸುರಾಗಿ ಉಳಿದಿದೆ. ಮುತ್ತಿನ ಕೆರೆಯು ಎಂತಹ ಭೀಕರವಾದಂತಹ ಬರಗಾಲದಲ್ಲಿಯೂ ಬತ್ತದೆ ಉಳಿದುಕೊಂಡಿದೆ. ನೀರು ಆಳವಾದಂತಹ ನೀರು ಇವತ್ತು ಮುತ್ತಿನ ಕೆರೆಯಲ್ಲಿದೆ. ಶುದ್ಧವಾದಂತಹ ಮನಸ್ಸಿನಿಂದ ಕೇಳಿದ ಪ್ರಶ್ನೆಗೆ ಬಲಭಾಗದಲ್ಲಿ ಪ್ರಸಾದವಾದರೆ ಆ ಮಾತು ಸತ್ಯವಾಗುತ್ತದೆ, ಅದು ನಿಜವಾಗುತ್ತದೆ, ಆ ಕೆಲಸವಾಗುತ್ತದೆ ಎನ್ನುವ ಸತ್ಯ ಇನ್ನೂ ಉಳಿದುಕೊಂಡು ಬಂದಿದೆ. ಕುಂಭುಚದಲ್ಲಿ ಸತ್ಯ ಸದಾಕಾಲ ಇದೆ. ಅಂತಹ ಒಂದು ಪುಣ್ಯ ಭೂಮಿ ಇದು. ಈ ಭೂಮಿಯಲ್ಲಿ ನಾವು ರಥೋತ್ಸವವನ್ನು ಮಾಡುತ್ತಾ ಇದ್ದೇವೆ. ನಾಳೆನೇ ದಿವಸ ಮೂಲ ನಕ್ಷತ್ರವಿದೆ. ನಮ್ಮ ಧಾರವಾಡ ಕಡೆ, ಬೆಳಗಾಂ ಕಡೆ ಜನರು ಕುಂಭುಜಕ್ಕೆ ಹೋಗುತ್ತವೆ ರಥೋತ್ಸವಕ್ಕೆ ಅಂತ ಹೇಳಿದರೆ, ನಾವು ಹುಂಚಕ್ಕೆ ರಥೋತ್ಸವಕ್ಕೆ ಹೋಗುತ್ತೇವೆ ಅಂತ ಹೇಳೋದಿಲ್ಲ. ಏನು ಹೇಳ್ತಾರೆ? ನಾವು ಹುಂಚಕ್ಕೆ ಮೂಲ ನಕ್ಷತ್ರಕ್ಕೆ ಹೋಗ್ತೇವೆ ಅಂತ ಹೇಳ್ತಾರೆ. ಅವರಿಗೆ ರಥೋತ್ಸವ ಶಬ್ದ ಉಪಯೋಗ ಇಲ್ಲ, ಅವರಿಗೆ ಹೆಚ್ಚು ಪರಿಚಯ ಇಲ್ಲ. ಮೂಲ ನಕ್ಷತ್ರಕ್ಕೆ ಹೋಗುತ್ತೇವೆ. ಯಾಕೆ ಮೂಲ ನಕ್ಷತ್ರ ಅಂತ ಹೇಳ್ತೇವೆ? ಆ ಮೂಲ ನಕ್ಷತ್ರದ ದಿವಸವೇ ಇವತ್ತಿಗೆ ಸುಮಾರು 1300 ವರ್ಷಗಳ ಹಿಂದೆ ಜಿನದತ್ತರಾಯನು ತನ್ನ ಆಚಾರ್ಯರಾಗಿದ್ದಂತಹ, ರಾಜಗುರುಗಳಾಗಿದ್ದಂತಹ ಪ್ರಾತಸ್ಮರಣೀಯ ಆಚಾರ್ಯ ಸಿದ್ಧಾಂತ ಕೀರ್ತಿ ಮುನೀಶ್ವರರ ಕರಕಮಲಗಳಿಂದ ಭಗವಾನ್ ಪಾರ್ಶ್ವನಾಥ ಸ್ವಾಮಿ ಮತ್ತು ಮಹಾಮಾತೆಯ ಪ್ರತಿಷ್ಠಾಪನೆಯನ್ನು ಮಾಡಿಸಿದ್ದ ಮೂಲ ನಕ್ಷತ್ರದ ದಿವಸ. ಪ್ರತಿ ತಿಂಗಳಲ್ಲಿ ಮೂಲ ನಕ್ಷತ್ರ ಬರ್ತದೆ. ಫಾಲ್ಗುಣ ಮಾಸದಲ್ಲಿ ಬರುವ ಮೂಲ ನಕ್ಷತ್ರದ ದಿವಸ ನಾವು ಕ್ಯಾಲೆಂಡರ್ ಫಾಲೋ ಮಾಡೋದಿಲ್ಲ. ಇಂಡಿಯನ್ ಕ್ಯಾಲೆಂಡರ್ ಇದನ್ನು ಫಾಲೋ ಮಾಡೋದಿಲ್ಲ. ನಾವು ಇಂಗ್ಲಿಷ್ ಕ್ಯಾಲೆಂಡರ್ ಫಾಲೋ ಮಾಡೋದಿಲ್ಲ. ನಾವು ಇಂಡಿಯನ್ ಪಂಚಾಂಗವನ್ನು ಫಾಲೋ ಮಾಡ್ತೇವೆ, ಇಂಡಿಯನ್ ಕ್ಯಾಲೆಂಡರ್ ಫಾಲೋ ಮಾಡ್ತೇವೆ. ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದಲ್ಲಿ ಬರತಕ್ಕಂತಹ ಮೂಲ ನಕ್ಷತ್ರದ ದಿವಸ ನಮ್ಮಲ್ಲಿ ಮಹಾರಥೋತ್ಸವ ಯಾಕೆ ಆಗುತ್ತದೆ? ಆ ದಿವಸದಲ್ಲಿ, ಆ ಮೂಲ ನಕ್ಷತ್ರ ಇದ್ದ ದಿವಸದಲ್ಲಿ ಅಂದು ಭಗವಾನ್ ಪಾರ್ಶ್ವನಾಥ ಸ್ವಾಮಿ ಮತ್ತು ಮಹಾಮಾತೆಯ ಪ್ರತಿಷ್ಠೆಯಾಗಿತ್ತು. ಆದ್ದರಿಂದ ಮೂಲ ನಕ್ಷತ್ರ ಪ್ರಸಿದ್ಧವಾಯಿತು. ಹೀಗೆ ಇಂತಹ ಒಂದು ಪವಿತ್ರವಾದಂತಹ ಪುಣ್ಯಭೂಮಿಯಲ್ಲಿ ನಾವು ಅವಿಚ್ಛಿನ್ನವಾಗಿ ಭಗವಾನ್ ಶ್ರೀ ಪಾರ್ಶ್ವನಾಥ ಸ್ವಾಮಿ ಆ ರಥ ನೋಡಿ, 4 ಬಾಗಿಲುಗಳು, ಅದಕ್ಕೆ ಸಾಕ್ಷಾತ್ ಸಮೋಷಣದ ಪ್ರತಿಕೃತಿ ಇದು. ನೋಡಿ, 4 ಬಾಗಿಲುಗಳು, ಸಮೋಷಣದಲ್ಲಿ 4 ದ್ವಾರಗಳು. ಸಮೋಷಣದಲ್ಲಿ ತೀರ್ಥಂಕರರು ಕೂತುಕೊಂಡಿದ್ದಾಗ 4 ಕಡೆಗಳಲ್ಲಿ ತಲೆಗಳು ಕಾಣುತ್ತಾ ಇರ್ತವೆ. ನಾವು ತೀರ್ಥಂಕರನ ಚತುರ್ಮುಖ ಬ್ರಹ್ಮ ಅಂತ ಅದಕ್ಕೆ ನಾವು ಕರಿತಾ ಇದ್ದೇವೆ. ನಾವು 4 ಬಾಗಿಲುಗಳು, ಮಾದ್ವಾರಗಳು. ಮಾದ್ವಾರಗಳನ್ನು ದಾಟಿ ಒಳಗೆ ಹೋದಾಗ ಮಾನಸ್ತಂಭಗಳು. ಮಾನಸ್ತಂಭವನ್ನು ದಾಟಿ ಮುಂದಕ್ಕೆ ಹೋದಾಗ ಸರ್ವಾಣ್ಯಕ್ಷನೆನ್ನುವ ಯಕ್ಷನು ತೀರ್ಥಂಕರರ ಧರ್ಮಚಕ್ರವನ್ನು ಆಧರಿಸಿಕೊಂಡು ತಲೆ ಮೇಲೆ ಎತ್ತುಕೊಂಡು ಏನು ಮಾಡ್ತಾನೆ? ಆನಂದ ನೃತ್ಯವನ್ನು ಮಾಡ್ತಾ ಇರ್ತಾನೆ. ಅವನನ್ನು ನಾವು ಸರ್ವಾಣ್ಯಕ್ಷ ಅಂತ ಯಾಕೆ ಕರಿತೇವೆ?
ಅನ್ನಹ ಎನ್ನತಕ್ಕಂಥ ಶಬ್ದಕ್ಕೆ ಕಾಲ ಅಂತ ಅರ್ಥ. ಪೂರ್ವಾನ್ನಹ ಬೆಳಗಿನ ಕಾಲ, ಮಧ್ಯಾಹ್ನಃ ದಿನದ ಮಧ್ಯದ ಕಾಲ, ಅಪರಾಹ್ನಃ ದಿನದ ಅಪರ ಕಾಲ ಕೆಳಗಿನ ಕಾಲ, ಸೂರ್ಯನ ಕೆಳಗಿಳಿಯುವಂತಹದ್ದು ನಂತರದ ಕಾಲ. ಕಾಲ ಎನ್ನತಕ್ಕಂಥ ಶಬ್ದಕ್ಕೆ ಏನರ್ಥ? ಅನ್ನ ಎನ್ನತಕ್ಕಂಥ ಶಬ್ದಕ್ಕೆ ಕಾಲ ಅಂತ ಅರ್ಥ. ಸರ್ವಾನ್ನಃ ಅಂದರೆ ಸರ್ವಕಾಲ. ಒಬ್ಬ ಯಕ್ಷನು ಪದ್ಮಾವತಿಯಂತೆ, ಧರಣೇಂದ್ರನಂತೆ, ಬ್ರಹ್ಮದೇವರಂತೆ ಒಬ್ಬ ಯಕ್ಷನಿದ್ದಾನೆ. ಸಮ್ಯಕ್ ದೃಷ್ಟಿಯಾದಂಥ ಯಕ್ಷ 7 ಜನ್ಮಗಳ ಒಳಗೆ ಕರ್ಮಕ್ಷಯವನ್ನು ಮಾಡತಕ್ಕಂಥವನನ್ನು ನಾವು ಫಿಲಾಸಫಿಗಳು ಏನು ಹೇಳ್ತೇವೆ? ಉಪಶಮ ಸಮ್ಯಕ್ ದೃಷ್ಟಿ ಅಂತ ಕರಿತೇವೆ ನಾವು. ಉಪಶಮ ಸಮ್ಯಕ್ ದೃಷ್ಟಿ. ನಮ್ಮ ಶ್ವೇತಾಂಬರ ಸಾಹಿತ್ಯದಲ್ಲಿ ಅವನನ್ನು ಏನು ಹೇಳ್ತಾರೆ? ಅವನಿಗೆ ಶಾಯಿಕ ಸಮ್ಯಕ್ ದೃಷ್ಟಿ. ನಾವು ಹೇಳ್ತೇವೆ 7 ಜನ್ಮಗಳು ಬೇಕು ಅವನಿಗೆ ಕರ್ಮಕ್ಷಯ ಮಾಡಿ ಮೋಕ್ಷಕ್ಕೆ ಹೋಗಬೇಕಾದ್ರೆ. ಶ್ವೇತಾಂಬರ ಫಿಲಾಸಫಿ ಏನು ಹೇಳ್ತದೆ? ನಮ್ಮ ಈ ಪದ್ಮಾವತಿ ಅಮ್ಮನವರೆಲ್ಲ ಸೌಧರ್ಮೇಂದ್ರನಂತೆ ಒಂದೇ ಜನ್ಮದಲ್ಲಿ ಕರ್ಮಕ್ಷಯವನ್ನು ಮಾಡಿಕೊಂಡು ಮೋಕ್ಷಕ್ಕೆ ಹೋಗ್ತಾರೆ. ನೋಡಿ, ಅವರ ಫಿಲಾಸಫಿಯಲ್ಲಿ ಇನ್ನೂ ಪದ್ಮಾವತಿ ಅಮ್ಮನವರ ಸ್ಥಾನ ಇನ್ನೂ ದೊಡ್ಡದಿದೆ. ಜ್ವಾಲಾಮಾಲಿನ್ಯ ಸ್ಥಾನ ಇನ್ನೂ ಮೇಲ್ಮಟ್ಟದಲ್ಲಿದೆ. ನಾವು ಪೂಜಿಸುವಂತಹ ಬ್ರಹ್ಮದೇವರ ಸ್ಥಾನ ದಿಗಂಬರ ಫಿಲಾಸಫಿಯಲ್ಲಿ, ಸಾಹಿತ್ಯದಲ್ಲಿ ಯಾವ ಮಟ್ಟದಲ್ಲಿ ನಾವು ಹೇಳಿದ್ದೇವೆಯೋ ಅದಕ್ಕಿಂತಲೂ ಉನ್ನತ ಮಟ್ಟದಲ್ಲಿ ಶ್ವೇತಾಂಬರರು ಹೇಳ್ತಾರೆ. ಕೇವಲ ಮುಂದಿನ ಜನ್ಮದಲ್ಲಿ, ಒಂದು ಜನ್ಮದಲ್ಲಿ ಕರ್ಮಕ್ಷಯವನ್ನು ಮಾಡಿಕೊಂಡು ಮೋಕ್ಷಕ್ಕೆ ಹೋಗತಕ್ಕಂತಹ ಯಾವ ಯಕ್ಷನಿದ್ದಾನೆ ಅವನ ಸ್ಥಾನ ಬಹಳ ಮೇಲ್ಮಟ್ಟದ್ದು. ದಿಗಂಬರ ಸಾಹಿತ್ಯದಲ್ಲಿ 7 ಜನ್ಮಗಳ ಒಳಗೆ ಅಂತ ಹೇಳ್ತೇವೆ. 7 ಜನ್ಮ ಬೇಕಂತ ಹೇಳುವುದಿಲ್ಲ. 1ನೇ ಜನ್ಮದಲ್ಲಿ ಹೋಗ್ಬೋದು, 2ನೇ ಬರ್ತ್ನಲ್ಲಿ ಹೋಗ್ಬೋದು, 3ನೇ ಜನ್ಮದಲ್ಲಿ ಹೋಗ್ಬೋದು, 4, 5, 6, 7ನೇ ಜನ್ಮದಲ್ಲಿ ಕರ್ಮಕ್ಷಯವನ್ನು ಮಾಡಿಕೊಂಡು ಮೋಕ್ಷಕ್ಕೆ ಹೋಗತಕ್ಕಂತಹ ಉಪಶಮ ಸಂದೃಷ್ಟಿಗಳು 8ನೇ ಬಾರಿ ಅವರು ಪುನಃ ಜನ್ಮವೆತ್ತುವುದಿಲ್ಲ. ರೀಬರ್ತ್ 8ನೇ ಬಾರಿ ಬರುವುದಿಲ್ಲ. 7 ಜನ್ಮ ಅಥವಾ ಅದಕ್ಕಿಂತ ಕಡಿಮೆ ಜನ್ಮದಲ್ಲಿ ಮೋಕ್ಷಕ್ಕೆ ಹೋಗುತ್ತಾರೆ. ಶ್ವೇತಾಂಬರ ಫಿಲಾಸಫಿ ಏನು ಹೇಳ್ತದೆ? ಒಂದೇ ಒಂದು ಜನ್ಮದಲ್ಲಿ, ಮುಂದಿನ ಜನ್ಮದಲ್ಲಿ ಕರ್ಮಕ್ಷಯವನ್ನು ಮಾಡಿಕೊಂಡು ಹೋಗತಕ್ಕಂತಹ ಶಾಯಿಕ ಸಮ್ಯಕ್ ದೃಷ್ಟಿಗಳು ಅಂತ ಹೇಳ್ತಾರೆ ಅವರನ್ನು. ಹಾಗೆ ಇಂತಹ ಮಾತಿಷಿ ಪದ್ಮಾವತಿ ಮತ್ತು ಧರಣೇಂದ್ರರ ಈ ಪಾರ್ಶ್ವನಾಥರ ಮಹಾರಥೋತ್ಸವವ ನೋಡಿ, ಸಮೋಷಣದ ಪ್ರತೀಕವಾದಂತಹ ಇದರಲ್ಲಿ ಸರ್ವಾಣ್ಯಕ್ಷ ಎನ್ನತಕ್ಕಂಥ ಯಕ್ಷ ಏನು ಮಾಡ್ತಾನೆ? ಸದಾ ಕಾಲ ದೇವರ ತೀರ್ಥಂಕರರ ಸೇವೆ ಮಾಡ್ತಾ ಇರ್ತಾನೆ, ಆನಂದ ನೃತ್ಯವನ್ನು ಮಾಡ್ತಾ ಇರ್ತಾನೆ. ಆ ಸಂವರ್ಷಣದಲ್ಲಿ ನಿಂತುಕೊಂಡು ದಶ ದಿಕ್ಕುಗಳಲ್ಲಿರತಕ್ಕಂಥ ಭವ್ಯಾತ್ಮರನ್ನೆಲ್ಲ ಕರೀತಾ ಇರ್ತಾನೆ. ಭವ್ಯಾತ್ಮರೇ ಬನ್ನಿ ಬನ್ನಿ ಬನ್ನಿ, ತೀರ್ಥಂಕರರ ಸಂವರ್ಷಣದಲ್ಲಿ ಬಂದು ತೀರ್ಥಂಕರರ ದರ್ಶನವನ್ನು ಮಾಡಿ, ತೀರ್ಥಂಕರರ ಉಪದೇಶವನ್ನು ಕೇಳಿ ಸಂಸಾರದ ನಿಸ್ಸಾರತೆಯನ್ನು ಅರ್ಥ ಮಾಡಿಕೊಂಡು ಸಂಸಾರ ಸಾಗರದಿಂದ ಪಾರಾಗಿ ಬಲಿಯಾತ್ಮರೇ ಬನ್ನಿ 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 ಎಂಬುದಾಗಿ ತನ್ನ ತಲೆಯ ಮೇಲೆ ಧರ್ಮಚಕ್ರವನ್ನು ಆಧರಿಸಿ, ತೀರ್ಥಂಕರರ ಧರ್ಮಚಕ್ರವನ್ನು ಆಧರಿಸಿ ತನ್ನೆರಡು ಕೈಗಳಿಂದ ತೀರ್ಥಂಕರ ನಮಸ್ಕಾರವನ್ನು ಮಾಡುತ್ತಾ ಆ ಸರ್ವಾಣ ಯಕ್ಷ ಎನ್ನತಕ್ಕಂತಹ ಯಕ್ಷನು ಆನಂದ ನೃತ್ಯವನ್ನು ಮಾಡುತ್ತಾ ಇರ್ತಾನೆ. ಇವನ ಈ ಕೆಲಸಕ್ಕೆ ಎಷ್ಟು ಟೈಮ್ ಡ್ಯೂಟಿ? ಆಫೀಸ್ನಲ್ಲಿ ಹೋದರೆ 8 ಗಂಟೆ ಕೆಲಸ, ಅದಕ್ಕಿಂತ ಹೆಚ್ಚು ಕೆಲಸ ಮಾಡುವುದಿಲ್ಲ. ಮಾಡಿದರೆ ಸ್ಟ್ರೈಕ್ ಹೇಳಿದರೆ ಅಥವಾ ಓವರ್ ಟೈಮ್ ಕೊಡಬೇಕಂತಾರೆ. ಇಲ್ಲ, ಸರ್ವಾಣ್ಯಕ್ಷನು ದಿನದ 24 ಗಂಟೆಯೂ ಕೂಡ, ಪ್ರತಿ ಗಂಟೆಯ 60 ನಿಮಿಷವೂ ಕೂಡ, ಪ್ರತಿ ನಿಮಿಷದ 60 ಸೆಕೆಂಡುಗಳು ಕೂಡ, ವರ್ಷದ 365 ದಿವಸಗಳು ಕೂಡ ಸರ್ವಾಣ್ಯಕ್ಷನು ಸದಾ ತನ್ನ ಕೆಲಸವನ್ನು ಮಾಡುತ್ತಾ ಇರುವುದರಿಂದ ಅವನು ನಾವು ಸರ್ವಾಣ್ಣ ಯಕ್ಷ ಅಂತ ಕರಿತೇವೆ. ಸರ್ವ ಕಾಲಗಳಲ್ಲಿಯೂ ದಿನೇಶ್ವರರ ಪೂಜೆಯನ್ನು ಮಾಡುತ್ತಾ, ದಿನೇಶ್ವರ ಧ್ಯಾನದಲ್ಲಿ ಲೀನನಾಗುತ್ತಾ, ಆನಂದ ನೃತ್ಯವನ್ನು ಮಾಡುತ್ತಾ, ಭವ್ಯಾತ್ಮರನ್ನು ಕರೆಯುತ್ತಾ ತನ್ನ ಕೆಲಸವನ್ನು ಮಾಡುವಂತಹ ಈ ಕೆಲಸವನ್ನು ಮಾಡುವ ಈ ಯಕ್ಷನಿಗೆ ಕಾಲವಿತಿ ಇಲ್ಲ, ಸದಾ ಕಾಲ ಮಾಡುವುದರಿಂದ ಅವನು ಸರ್ವಾಣ್ಯಕ್ಷ ಅಂತ ಕರೀತೇವೆ. ಹಾಗೆ ಸಮೋಷದಲ್ಲಿ ಸರ್ವಾಣ್ಯಕ್ಷನು ಸಿಗುತ್ತಾನೆ. ಮತ್ತು ಮುಂದಕ್ಕೆ ಹೋದಾಗ ತೀರ್ಥಂಕರರ ಮುಖ್ಯ ಭೂಮಿಕೆಗೆ ಹೋಗುತ್ತೇವೆ. ಆ ಭೂಮಿಕೆಯಲ್ಲಿ 4 ಸಿಂಹಪೀಠಗಳು, ಒಂದು ತ್ರಿಮೇಕಲಾ ಪೀಠ, ಅದರ ಮೇಲೆ 4 ಸಿಂಹಗಳಿರತಕ್ಕಂತಹ ಒಂದು ಸಿಂಹಪೀಠ, ಅದರ ಮೇಲೆ ಒಂದು ಕಮಲಪೀಠ. ಆ ಕಮಲಪೀಠದ ಮೇಲೆ ತೀರ್ಥಂಕರ ವಿರಾಜಮಾನರಾಗಿರುತ್ತಾರೆ. ಎಲ್ಲ ಸಮೋಷಣದ ವರ್ಣನೆ ನೋಡಿ. ಅದಕ್ಕೆ ಅನುಗುಣವಾಗಿ ನಮ್ಮ ರಥವು ಕೂಡ ಇಟ್ ಇಸ್ ಟೋಟಲಿ ದ ರೆಪ್ಲಿಕಾ ಆಫ್ ಸಮೋಷರಣ. ಎಷ್ಟು ಶಾಸ್ತ್ರೋಕ್ತವಾಗಿ ರಚನೆ ಮಾಡಿದ್ದಾರೆ ನೋಡಿ. ಅಂತಹ ಈ ರಥೋತ್ಸವದಲ್ಲಿ ನೀವೆಲ್ಲರೂ ಭಾಗವಹಿಸ್ತಾ ಇದ್ದೀರಿ. ಹೋಗುವಾಗ ಸತ್ಪಾತ್ರರಾಗಿ ಹೋಗಬೇಕು. ಧರ್ಮ ಏನು ಮಾಡುತ್ತದೆ? ಧರ್ಮ ಜೀವಿಗಳಿಗೆ ಸುಖವನ್ನು ಕೊಡುತ್ತದೆ. ಯಾಕೆ ಧರ್ಮವನ್ನು ನಾವು ಇದು ಮಾಡ್ತೇವೆ? ಧರ್ಮದ ಬಗ್ಗೆ ನಮ್ಮ ಭಾರತೀಯ ದಾರ್ಶನಿಕರು ಕೊಟ್ಟಂತಹ ಡೆಫಿನಿಷನ್ ಅಂತಹ ಸುಂದರವಾದಂತಹ, ಅರ್ಥಪೂರ್ಣವಾದಂತಹ ಮತ್ತು ತರ್ಕಬದ್ಧವಾದಂತಹ ಡೆಫಿನಿಷನ್ ಅನ್ನು ಇತರ ದಾರ್ಶನಿಕರಿಗೆ ಕೊಡಲಿಕ್ಕೆ ಸಾಧ್ಯವಾಗಲಿಲ್ಲ. ಏನು ಹೇಳಿದರು? ಧರ್ಮ ಏನು? ಯಥೋಭ್ಯುದಯ ನಿಶ್ಚೇಷ ಸಿದ್ಧಿ ಸ ಧರ್ಮ. ಧರ್ಮ ಏನು ಮಾಡ್ತದೆ? ಯಾವುದು ಜೀವಿಗಳನ್ನು ಅಭ್ಯುದಯದ ಕಡೆಗೆ ಕೊಂಡೊಯ್ಯುತ್ತದೆಯೋ, ದ ಪ್ರಾಸ್ಪ್ಯಾರಿಟಿ, ಆತ್ಮರುಗಳಿಗೆ ಪ್ರಾಸ್ಪ್ಯಾರಿಟಿಯನ್ನು, ಅಭ್ಯುದಯವನ್ನು, ಶ್ರೇಯಸ್ಸನ್ನು ತಂದುಕೊಡುತ್ತದೆಯೋ, ಮತ್ತು ಪರದಲ್ಲಿ ಅದು ನಿಶ್ಚೇಷ ಸಿದ್ಧಿಗೆ ಕಾರಣವಾಗುತ್ತದೆಯೋ. ನಿಶ್ಚೇಷ ಸಿದ್ಧಿ ಎಂದರೆ ಏನು? ಮೋಕ್ಷ, ಅಪವರ್ಗ ಸುಖ. ಯಾವುದರಿಂದ ಆ ಅಪವರ್ಗ ಸುಖ ಅಥವಾ ನಿಶ್ಚೇಷ ಸಿದ್ಧಿಯು ಪ್ರಾಪ್ತವಾಗುತ್ತದೆಯೋ, ಜಿನ ಪದವಿಯು ಪ್ರಾಪ್ತವಾಗುತ್ತದೆಯೋ, ಅದೇ ಧರ್ಮ. ಆ ಧರ್ಮವನ್ನು
ನಾವು ಇಷ್ಟು ಸುಂದರವಾದಂಥ ಅರ್ಥಪೂರ್ಣವಾದಂಥ ರೀತಿಯಲ್ಲಿ ನಾವು ಕೊಟ್ಟಂಥ ಡೆಫಿನೇಷನ್ನು ಇತರ ದಾರ್ಶನಿಕ ಕೊಡಲಿಕ್ಕೆ ಸಾಧ್ಯವಾಗಲಿಲ್ಲ. ಯಥೋಭ್ಯುದಯ ನಿಶ್ಚೇಷ ಸಿದ್ಧಿ ಸಧರ್ಮ. ಯಾವುದು ನಮಗೆ ಇಹದಲ್ಲಿ ಸುಖ ಶಾಂತಿ ಸಮೃದ್ಧಿಗಳನ್ನು, ಅಭ್ಯುದಯವನ್ನು, ಶ್ರೇಯಸ್ಸನ್ನು, ಪ್ರಾಸ್ಪ್ಯಾರಿಟಿಯನ್ನು, ಪ್ರೋಗ್ರೆಸ್ಸನ್ನು, ಸ್ಪಿರಿಚುವಲ್ ಇದನ್ನು ಪ್ರೋಗ್ರೆಸ್ಸನ್ನು ತಂದುಕೊಡುತ್ತದೆಯೋ ಮತ್ತದು ನಿಶ್ಚೇಷ ಸಿದ್ಧಿಗೆ ಕಾರಣವಾಗುತ್ತದೆಯೋ ಸಧರ್ಮ, ಅದೇ ಧರ್ಮ ಅಂತ ಹೇಳಿದರು ಭಾರತೀಯ ದಾರ್ಶನಿಕರು, ವಿಶೇಷವಾಗಿ ಜೈನ ದಾರ್ಶನಿಕರು. ಅಂತಹ ಸರ್ವಶ್ರೇಷ್ಠವಾದಂತಹ ಧರ್ಮವನ್ನು ನಾವು ಪಾಲನೆ ಮಾಡೋದರಿಂದ ಏನಾಗ್ತದೆ, ನಮ್ಮ ಜೀವನದಲ್ಲಿ ಶ್ರೇಯಸ್ಸು ಉಂಟಾಗುತ್ತದೆ, ಧನ ಕನಕಾದಿಗಳು ಲಾಭ ಸಿಗುತ್ತವೆ, ನಮ್ಮ ಜೀವನದಲ್ಲಿ ನಮಗೆ ಶಾಂತಿ ಸಮೃದ್ಧಿಗಳು ಪ್ರಾಪ್ತವಾಗುತ್ತವೆ, ಮತ್ತು ಕಡೆಯಲ್ಲಿ ಅದು ಸ್ವರ್ಗ ಅಪವರ್ಗ ಸುಖಗಳಿಗೆ, ಸ್ವರ್ಗ ಸುಖಕ್ಕೂ ಕಾರಣ ನಮ್ಮ ಧ್ಯೇಯ, ನಮ್ಮ ಅಲ್ಟಿಮೇಟ್, ನಮ್ಮ ಡೆಸ್ಟಿನೇಷನ್ ಕೇವಲ ಸ್ವರ್ಗ ಸುಖವಲ್ಲ. ನಮ್ಮ ಡೆಸ್ಟಿನೇಷನ್ ಎಲ್ಲಿದೆ, ನಮ್ಮ ದೃಷ್ಟಿಯಲ್ಲಿದೆ, ಹಾರಿಝನ್ನಲ್ಲಿದೆ, ದೂರ. ಯಾವುದದು? ಅಪವರ್ಗ ಸುಖ, ಮೋಕ್ಷ ಸುಖ. ಯಾಕೆ ನಾವು ಮೋಕ್ಷ ಸುಖವನ್ನು ಅಪವರ್ಗ ಸುಖ ಅಂತ ಕರೀತೇವೆ? ಅಲ್ಲಿ ವರ್ಗ ಭೇದಗಳಿಲ್ಲ, ಅಲ್ಲಿ ಲಿಂಗ ಭೇದಗಳಿಲ್ಲ. ಗಂಡಸರು ಹೆಂಗಸರು, ಸಿದ್ಧಾತ್ಮರುಗಳಲ್ಲಿ ಗಂಡಸರು ಸಿದ್ಧರು ಜಿನರು ಮತ್ತು ಹೆಂಗಸರು ಸಿದ್ಧಾತ್ಮರೆನ್ನುವ ಲಿಂಗ ಭೇದಗಳಿಲ್ಲ. ಶ್ರೀಮಂತರು ಬಡವರೆನ್ನುವಂಥ ವರ್ಗ ಭೇದಗಳಿಲ್ಲ, ಅಥವಾ ಅಲ್ಲಿ ವರ್ಣಭೇದಗಳಿಲ್ಲ. ಬ್ರಾಹ್ಮಣನಾಗಿ ಬಂದವನು ಕ್ಷತ್ರನಾಗಿದ್ದು ನಂತರ ಮೋಕ್ಷಕ್ಕೆ ಬಂದವನು, ಶೂದ್ರನಾಗಿದ್ದು ನಂತರ ಮೋಕ್ಷಕ್ಕೆ ಬಂದವನು, ವರ್ಣಭೇದಗಳಿಲ್ಲ, ವರ್ಗ ಭೇದಗಳಿಲ್ಲ. ಅಲ್ಲಿ ಯಾವುದೇ ರೀತಿಯ ಲಿಂಗ ಭೇದಗಳಿಲ್ಲ, ಯಾವುದೇ ರೀತಿಯ ವರ್ಗ ಭೇದಗಳು ಇಲ್ಲದಂತಹ ಸುಖಬದು, ಸ್ಥಾನಬದು. ಆದ್ರಿಂದ ಅದನ್ನು ಅಪವರ್ಗ ಸುಖ ಅಂತ ಕರೆದೇವೆ ನಾವು, ಮೋಕ್ಷ ಸುಖವನ್ನು. ಅಂತಹ ಅಪವರ್ಗ ಸುಖಕ್ಕೂ ನಿತ್ಯ ನೂತನವಾದ ಸುಖಬದು. ಒಮ್ಮೆ ಆ ಸುಖವು ಪ್ರಾಪ್ತವಾದರೆ ಮತ್ತೊಮ್ಮೆ ಸಂಸಾರದ ಈ ಬಂಧನಕ್ಕೆ, ಜನನ ಮರಣಗಳೆನ್ನುವ ಪರಿವರ್ತನೆಗಳಿಗೆ ಮತ್ತೆ ನಮಗೆ ನಾವು ಒಳಗಾಗುವುದಿಲ್ಲ. ನಿತ್ಯ ನೂತನವಾದಂತಹ ಸುಖವದು. ಸದಾಕಾಲ ಅನಂತ ಜ್ಞಾನ, ಅನಂತ ದರ್ಶನ, ಅನಂತ ಸುಖ, ಅನಂತ ಬಲ, ಅವ್ಯಾಭಾದತ್ವ, ಅಗುರುಲಗುತ್ವ, ಸೂಕ್ಷ್ಮತ್ವ, ಅವಗಾಹನತ್ವವೇ ಮೊದಲಾದಂತಹ ಸುಖಗಳಲ್ಲಿ ಸದಾಕಾಲ ನಾವು ಲೀನರಾಗಿರುತ್ತೇವೆ. ಅಂತಹ ಅಪವರ್ಗ ಸುಖಕ್ಕೆ ಕಾರಣವಾಗತಕ್ಕಂತಹ ಯಾವ ಕ್ರಿಯೆ ಇದೆ, ನಮ್ಮ ಪುರುಷಾರ್ಥವಿದೆ, ಅದೇ ನಮ್ಮ ಧರ್ಮ. ಆ ಧರ್ಮವನ್ನು ಬೋಧನೆ ಮಾಡೋದಕ್ಕೋಸ್ಕರವಾಗಿ ಇಂಥ ಧರ್ಮಪೀಠಗಳು, ಇಂಥ ಮಠಗಳು, ಇಂಥ ತೀರ್ಥಕ್ಷೇತ್ರಗಳು ನಿರ್ಮಾಣ ಮಾಡುವು. 1300 ವರ್ಷಗಳ ಹಿಂದೆ ಯಾವ ರಾಜಕುಮಾರನಾದಂತಹ ಜಿನದತ್ತರಾಯನು, ಅವನು ಉಗ್ರ ವಂಶದವನಾಗಿದ್ದ, ಭಗವಾನ್ ಪಾರ್ಶ್ವನಾಥರ ವಂಶ. ನೋಡಿ ಎಷ್ಟು ಮಹಿಮಾನ್ವಿತವಾದಂತಹ ಒಂದು ಸಂಗತಿಗಳು ಕೋಇನ್ಸಿಡೆಂಟ್ ಇಲ್ಲಿ ಸಿಗ್ತವೆ ನಮಗೆ. ನಮ್ಮ ತೀರ್ಥಂಕರರು 24 ಜನ ತೀರ್ಥಂಕರರು 5 ಕ್ಷತ್ರಿಯ ವಂಶಗಳಲ್ಲಿ ಜನ್ಮ ಪಡೆದಿದ್ದರು. 5 ರಾಯಲ್ ಡೈನೆಸ್ಟಿಗಳಲ್ಲಿ ದೇ ವೇರ್ ಬಾರ್ನ್. ಅವರ ಜನ್ಮ 5 ಕ್ಷತ್ರಿಯ ರಾಜಮನೆತನಗಳಾಗಿದ್ದು, ಇಕ್ಷ್ವಾಕು ವಂಶದಲ್ಲಿ, ಕುರುವಂಶದಲ್ಲಿ, ಹರಿವಂಶದಲ್ಲಿ, ಉಗ್ರವಂಶದಲ್ಲಿ ಮತ್ತು ನಾಥವಂಶ ಎನ್ನತಕ್ಕಂಥ 5 ರಾಜ ಕ್ಷತ್ರಿಯ ಮನೆತನಗಳಲ್ಲಿ. ವೃಷಭನಾಥರೇ ಮೊದಲಾದ 17 ಜನ ತೀರ್ಥಂಕರರು ಇಕ್ಷ್ವಾಕು ವಂಶದ ಜನ್ಮ ಪಡೆದಿದ್ದರು. 3 ಜನ ತೀರ್ಥಂಕರರು ಕುರುವಂಶದ ಜನ್ಮವಾಗಿತ್ತು. 16, 17 ಮತ್ತು 18ನೇ ತೀರ್ಥಂಕರ ಶಾಂತಿ, ಕುಂತು ಮತ್ತು ಅರನಾಥ ಎನ್ನತಕ್ಕಂಥ 13 ಜನ ತೀರ್ಥಂಕರರು ಮತ್ತೊಂದು ರಾಜವಂಶ ಹುಟ್ಟಿದರು, ಕುರುವಂಶ ಅಂತ ಕರಿತೇವೆ ನಾವು. ಸರಿ, 18ನೇ ತೀರ್ಥಂಕರನಾದಂತಹ ಮಲ್ಲಿನಾಥ ಸ್ವಾಮಿ, ಅಲ್ಲ 20ನೇ ತೀರ್ಥಂಕರನಾದಂತಹ ಮನುಷ್ಯವ್ರತ ಸ್ವಾಮಿ ಮತ್ತು 22ನೇ ತೀರ್ಥಂಕರರಾಗಿದ್ದಂತಹ ನೇಮಿನಾಥ ಸ್ವಾಮಿ ಯದುವಂಶದಲ್ಲಿ ಜನ್ಮ ಪಡೆದರು. ಯದುವಂಶವನ್ನು ನಾವು ಹರಿವಂಶ ಅಂತ ಕೂಡ ಕರೆದಿದ್ದೇವೆ ನಾವು. 23ನೇ ತೀರ್ಥಂಕರ ಭಗವಾನ್ ಪಾರ್ಶ್ವನಾಥರು ಉಗ್ರವಂಶದ ಜನ್ಮವಾಯಿತು. 24ನೇ ತೀರ್ಥಂಕರ ವರ್ಧಮಾನ ಮಹಾವೀರರ ಜನ್ಮ ಅದು ನಾಥವಂಶದಲ್ಲಿ ಆಗಿತ್ತು. ನಾವು ಅದನ್ನು ಜ್ಞಾತವಂಶ ಅಂತ ಕೂಡ ಕರೆದಿದ್ದೇವೆ ನಾವು ಮಹಾವೀರರನ್ನು ನೋಡಿ, ಮಹಾವೀರ, ವೀರ, ಅತಿವೀರ, ಸನ್ಮತಿ ಈ ಮೊದಲಾದ ಹೆಸರುಗಳಲ್ಲಿ ಕರೀತೀವಲ್ಲ. ಸೌಧರ್ಮೇಂದ್ರನವನಿಗೆ ಕೊಟ್ಟ ಹೆಸರು ವೀರ ಅಂತೇಳಿ. ಮಹಾವೀರ ಅಂತ ಹೆಸರು ಕೊಟ್ಟದ್ದು ಬೇರೆ ಒಬ್ಬ ದೇವತೆ ಬಂದವನಿಗೆ ಮಹಾವೀರ ಅಂತ ಕರೆದದ್ದು. ಸನ್ಮತಿ ಎಂದು ಕರೆದದ್ದು ಮುನಿಗಳು. ಆ ಹೆಸರನ್ನು ಕೊಟ್ಟವರು ಇಬ್ಬರು ಮುನಿಗಳು, ಚಾರಣ ಋಷಿಗಳು. ವರ್ಧಮಾನ ಎನ್ನುವ ಹೆಸರು ಬಂತು, ಅವರು ಹುಟ್ಟಿದ ನಂತರ ಪ್ರವೃದ್ಧಮಾನವಾಯಿತು ರಾಜ್ಯ, ಜನತೆ ಎಲ್ಲ ಪ್ರವೃದ್ಧಮಾನ, ಪ್ರಾಸ್ಪ್ಯಾರಿಟಿ, ಪ್ರೋಗ್ರೆಸ್ಸಿನ ಕಡೆಗೆ ನಡೆದರು. ಆದ್ದರಿಂದ ವರ್ಧಮಾನ ಹೆಸರು ಬಂತು. ಮಹಾವೀರರನ್ನು ಬೌದ್ಧ ಸಾಹಿತ್ಯದಲ್ಲಿ ಏನು ಹೇಳ್ತಾರೆ ಗೊತ್ತುಂಟ? ನಿಘಂಟ ನಾಥಪುತ್ರ ಅಂತ ಕರೆದಿದ್ದಾರೆ. ನಾವು ಹೇಳಿದ ಹಾಗೆ ವರ್ಧಮಾನ, ವೀರ, ಅತಿವೀರ, ಮಹಾವೀರ ಅಥವಾ ಸನ್ಮತಿ ಎನ್ನುವ ಹೆಸರಿನಲ್ಲಿ ಬೌದ್ಧ ಸಾಹಿತ್ಯಗಳಲ್ಲಿ ಹೇಳುವುದಿಲ್ಲ. ಬೌದ್ಧ ಸಾಹಿತ್ಯಗಳಲ್ಲಿ, ಪಾಲಿ ಸಾಹಿತ್ಯದಲ್ಲಿ ನಮಗೆ ಬೇಕಾದಷ್ಟು ಮಹಾವೀರರ ರೆಫರೆನ್ಸ್ಗಳು ಸಿಗುತ್ತವೆ. ಮಹಾವೀರರ ಸಮಕಾಲೀನ ಜೀವನಗಳು, ಮಹಾವೀರರ ಕಾಲದ ರಾಜಕೀಯ ಸ್ವಯಂ ಮಹಾವೀರರ ಬಗ್ಗೆ, ಮಹಾವೀರರ ಬೋಧನೆಗಳ ಬಗ್ಗೆ, ಮಹಾವೀರರ ಕಂಟೆಂಪರರಿ ಏನು ವ್ಯವಸ್ಥೆ ಇತ್ತು ಆ ಎಲ್ಲವನ್ನು ಕೂಡ ನಮಗೆ ಬೌದ್ಧ ಸಾಹಿತ್ಯಗಳಲ್ಲಿ ಬೇಕಾದಷ್ಟು ರೆಫರೆನ್ಸ್ಗಳು ಸಿಗುತ್ತವೆ. ಅಂತಹ ಬೌದ್ಧ ಸಾಹಿತ್ಯದಲ್ಲಿ ಮಹಾವೀರರನ್ನು ಉಲ್ಲೇಖಿಸುವಾಗ, ಕೋಟ್ ಮಾಡುವಾಗ ಮಹಾವೀರ ಅಂತ ಹೇಳೋದಿಲ್ಲ, ವರ್ಧಮಾನ ಅಂತ ಹೇಳುದಿಲ್ಲ, ವೀರ, ಅತಿವೀರ, ಸನ್ಮತಿ ಯಾವುದು ಹೇಳುದಿಲ್ಲ. ನಿಘಂಟ ನಾಥಪುತ್ರ ಅಂತ ಕರೆದರು ಪಾಲಿ ಸಾಹಿತ್ಯದಲ್ಲಿ. ನಿಘಂಟ ಅಂದ್ರೆ ನಿಗ್ರಂಥ,
ದಿಗಂಬರ. ನಾಥಪುತ್ತ, ನಾಥ ವಂಶದಲ್ಲಿ ಹುಟ್ಟಿದ ರಾಜಕುಮಾರ ಅಂತ ಕರೆದಿದ್ದಾರೆ. ಆದ್ದರಿಂದ ಮಹಾವೀರರ ಜನ್ಮ ಯಾವುದರಲ್ಲಿ ಆಯಿತು? ನಾಥ ವಂಶದಲ್ಲಿ ಅಥವಾ ಜ್ಞಾತೃ ವಂಶದಲ್ಲಿ. ಹೀಗೆ 24 ಜನ ತೀರ್ಥಂಕರಲ್ಲಿ 17 ಜನ ತೀರ್ಥಂಕರರು ಇಕ್ಷ್ವಾಕು ವಂಶದಲ್ಲಿ, 3 ಜನ ತೀರ್ಥಂಕರರು ಕುರು ವಂಶದಲ್ಲಿ, 2 ಜನ ತೀರ್ಥಂಕರರು ಹರಿವಂಶ ಅಥವಾ ಯದುವಂಶದಲ್ಲಿ, ಒಬ್ಬ ತೀರ್ಥಂಕರರು ಪಾರ್ಶ್ವನಾಥರು ಉಗ್ರವಂಶದಲ್ಲಿ, ಮತ್ತು ಮಹಾವೀರ ವರ್ಧಮಾನ ಮಹಾವೀರರು ಜ್ಞಾತೃವಂಶ ಅಥವಾ ನಾಥವಂಶ ಜನ್ಮ ಪಡೆದರು. ಯಾವ ಪಾರ್ಶ್ವನಾಥರು 23ನೇ ತೀರ್ಥಂಕರ ಪಾರ್ಶ್ವನಾಥರು ಉಗ್ರವಂಶದಲ್ಲಿ ಹುಟ್ಟಿದ್ದರೋ ಅದೇ ವಂಶದವರಾಗಿದ್ದರು ಈ ರಾಜ್ಯವನ್ನು ಆಳಿದಂತಹ ರಾಜರು. ಜಿನದತ್ತರಾಯನು ಇವತ್ತು ಯಾವಾಗ ಬಂದ, ಅಥವಾ ಅವನ ತಂದೆ ಅಥವಾ ಅವನ ಅಜ್ಜ ಆ ರಾಜ ಅಥವಾ ರಾಯಲ್ ಡೈನೆಸ್ಟಿ ಇತ್ತಲ್ಲ, ಇಟ್ ವಾಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಪಾರ್ಶ್ವನಾಥ ಉಗ್ರ ರಾಯಲ್ ಡೈನೆಸ್ಟಿ, ಉಗ್ರ ವಂಶ, ಅದಕ್ಕೆ ಅಟ್ಯಾಚ್ ಆಗಿತ್ತದು. ಅಂತಹ ಉಗ್ರವಂಶದ ರಾಜರು ಇಲ್ಲಿಗೆ ಬಂದದ್ದು. ಅಂತಹ ಉಗ್ರವಂಶದ ರಾಜಕುಮಾರ ಆ ನಂತರ 200-300 ವರ್ಷಗಳ ನಂತರ ರಾಜ್ಯವಾಳ್ತಾ ಬರುವಾಗ ಇಲ್ಲಿಯೇ ಪಕ್ಕದಲ್ಲಿ ಒಂದು ರಾಜ್ಯ ಇತ್ತು, ಸಾಂತಳಿಕೆ 300 ಎನ್ನತಕ್ಕಂಥ ಒಂದು ರಾಜ್ಯ. ಆ ರಾಜ್ಯದ ಮೇಲೆ ಅಟ್ಯಾಕ್ ಮಾಡಿದರು ಇಲ್ಲಿಯ ರಾಜರು. ಹೊಂಬುಜವನ್ನು ಆಳಿದ ಉಗ್ರವಂಶದ ರಾಜರು ಸುಮಾರು 300 ವರ್ಷಗಳ ನಂತರ ಇಲ್ಲಿ ರಾಜ್ಯ ಸ್ಥಾಪನೆಯಾಗಿ 300 ವರ್ಷಗಳ ನಂತರ ಸಾಂತಳಿಕೆ 300 ಎನ್ನುವ ಹೆಸರಿನ ಒಂದು ರಾಜ್ಯದ ಮೇಲೆ ಅಟ್ಯಾಕ್ ಮಾಡಿ ಆ ರಾಜ್ಯವನ್ನು ಗೆದ್ದುಕೊಂಡರು. ಸಾಂತಳಿಕೆ 300 ಬಹಳ ಪ್ರಸಿದ್ಧ ರಾಜ್ಯವಾಗಿತ್ತು. ಅಲ್ಲಿ ರಾಜರು ಬಲಾಢ್ಯರಾಗಿದ್ದರು. ಆದರೂ ಈ ಉಗ್ರವಂಶದ ರಾಜರು ಅವರನ್ನು ಗೆದ್ದದರಿಂದ ನಂತರ ಈ ಉಗ್ರವಂಶದ ರಾಜರನ್ನು ಸಾಂತರಸರು ಎನ್ನುವ ಹೆಸರಿಗೆ ಕರೆಯಲು ಪ್ರಾರಂಭವಾಯಿತು. ಉಗ್ರವಂಶದ ಈ ವಂಶವನ್ನು ಸಂತರಸರು, ಸಂತಾರ ಡೈನೆಸ್ಟಿ ಎಂದು ಹೇರುವಂತಹ ಹೆಸರು ಪ್ರಾರಂಭವಾಯಿತು. ಹೀಗೆ ಈ ರಾಜರು ಸುಮಾರು 600 ವರ್ಷಗಳವರೆಗೆ ಇಲ್ಲಿ ರಾಜ್ಯಭಾರ ಮಾಡಿ ಸುಮಾರು 14ನೇ ಶತಮಾನದಷ್ಟು ಹೊತ್ತಿಗೆ ಈ ಕ್ಯಾಪಿಟಲ್ ಅನ್ನು ಇಲ್ಲಿಂದ ಕಾರ್ಕಳಕ್ಕೆ ಶಿಫ್ಟ್ ಮಾಡಿದರು. ಅಲ್ಲಿ ಭಗವಾನ್ ಬಾಹುಬಲಿಯ ಉನ್ನತವಾದಂತಹ 42 ಅಡಿ ಎತ್ತರದ ಆ ಉನ್ನತ ಮೂರ್ತಿ, ಅಲ್ಲಿ 18 ಜಿನಮಂದಿರಗಳ ನಿರ್ಮಾಣ ಎಲ್ಲ ಮಾಡಿದವರು ಇಲ್ಲಿಯ ಉಗ್ರವಂಶದ ರಾಜರು ಅಥವಾ ಸಾಂತರಸರು. ಅಂತಹ ಒಂದು ಭವ್ಯ ಇತಿಹಾಸ ಪರಂಪರೆಗಳನ್ನು ಪಡೆದಿರತಕ್ಕಂತಹ ಈ ಹೊಂಬುಜದಲ್ಲಿ ಧರ್ಮದ ಸಂದೇಶವನ್ನು ಸಾರದಕ್ಕೋಸ್ಕರವಾಗಿ ಅಂದು ಆ ಜಿನದತ್ತರಾಯ ಈ ತೀರ್ಥಂಕರರ ಮತ್ತು ಮಹಾಮಾತೆಯ ಪ್ರತಿಷ್ಠೆಗೋಸ್ಕರವಾಗಿ ಆಚಾರ್ಯ ಸಿದ್ಧಾಂತ ಕೀರ್ತಿ ಮುನಿಗಳನ್ನು ತನ್ನ ರಾಜಗುರುಗಳನ್ನು ಕರೆಸಿದ್ದ ಮಧುರೆಯಿಂದ ಅವರಿಗೆ ಆ ಸಂದರ್ಭದಲ್ಲಿ ಧರ್ಮಪೀಠವನ್ನು ಸ್ಥಾಪನೆ ಮಾಡಿಕೊಟ್ಟ. ಆ ಧರ್ಮಪೀಠವೇ ಇವತ್ತು ಮುಂದುವರೆದುಕೊಂಡು ಬಂದು ನಿಮ್ಮ ಮುಂದೆ ನಾವು ಇವತ್ತು ಕೂತುಕೊಂಡಿದ್ದೇವೆ. 1300 ವರ್ಷಗಳ ಈ ಭವ್ಯವಾದಂತಹ ಪರಂಪರೆಯನ್ನು ಹೊಂದಿರತಕ್ಕಂತಹ ಆಚಾರ್ಯ ಪರಂಪರೆ. ನಮ್ಮ ಪರಂಪರೆ ಯಾವುದು? ನಿಮಗೆಲ್ಲ ಒಂದು ವಂಶವೃಕ್ಷ ಅಂತ ಇರ್ತದೆ. ನಿಮ್ಮ ತಂದೆ, ನಿಮ್ಮ ಅಜ್ಜ, ಮುತ್ತಜ್ಜ, ಮತ್ತೆ ಅವರ ತಂದೆ, ಹೀಗೆ ಇದಕ್ಕೆ ವಂಶವೃಕ್ಷ ಅಂತ ಹೇಳ್ತೇವೆ ನಾವು. ಹಾಗೆ ನಮಗೆ ಯತಿಗಳಿಗೂ ಸನ್ಯಾಸಿಗಳಿಗೂ ಒಂದು ಪರಂಪರೆ, ನಮ್ಮದು ವಂಶವೃಕ್ಷ. ಯಾವುದು ನಮ್ಮ ವಂಶವೃಕ್ಷ? ನಾವು ಹುಟ್ಟಿದ ವಂಶ ಅಲ್ಲ ನಮ್ಮದು ವಂಶವೃಕ್ಷ. ನಾವು ದೀಕ್ಷೆಯನ್ನು ಎಲ್ಲಿ ಪಡೆದೇವೋ ಆ ವಂಶವೃಕ್ಷ ನಮಗೆ ಮುಂದುವರಿತದೆ. ಹೊಂಬುಜದ ಈ ಗುರುಪೀಠದ ಪರಂಪರೆ ಯಾವುದು? ಇದು ಸಾಕ್ಷಾತ್ ಆಚಾರ್ಯ ಕುಂದಕುಂದರ ಪರಂಪರೆ. 2000 ವರ್ಷಗಳು. ಇಷ್ಟು ಪ್ರಾಚೀನವಾದ ಪರಂಪರೆಯ ಧರ್ಮಪೀಠ ಈ ದೇಶದಲ್ಲಿ ಮತ್ತೊಂದು ಇಲ್ಲ. 2000 ವರ್ಷಗಳು ಧರ್ಮಪೀಠದ ಗುರು ಪರಂಪರೆ. ಇದು ಪರಂಪರೆ. ಗುರುಪರಿಚಯದ ಪರಂಪರೆ 1300 ವರ್ಷಗಳು. 7ನೇ ಶತಮಾನದಲ್ಲಿ ಜಿನದತ್ತರಾಯನು ಆಚಾರ್ಯ ಸಿದ್ಧಾಂತ ಕೀರ್ತಿ ಮುನೀಶ್ವರರನ್ನು, ಅವರನ್ನು ಸ್ಪಿರಿಚುವಲ್ ಏನು ಲೀಡರ್ ಆಗಿದ್ದರು, ಗುರುಗಳಾಗಿದ್ದರು, ಅವರನ್ನು ಕರೆಸಿಕೊಂಡು ಬಂದು ಪಾರ್ಶ್ವನಾಥ ಪದ್ಮಾವತಿ ಪ್ರತಿಷ್ಠೆ ಮಾಡಿದ ನಂತರ ಇಲ್ಲಿ ಧರ್ಮಪೀಠವನ್ನು ಸ್ಥಾಪನೆ ಮಾಡಿ ಮಠ ಸ್ಥಾಪನೆಯನ್ನು ಮಾಡಿದ ನಮ್ಮ ಶಾಸನಗಳು ಹೇಳುತ್ತವೆ. ಹಾಗಾದರೆ ನಮ್ಮ ಗುರುಪೀಠದ ಪರಂಪರೆ 1300 ವರ್ಷಗಳು. ನಮ್ಮ ಆಚಾರ್ಯ ಪರಂಪರೆ 2000 ವರ್ಷಗಳು. ಪ್ರಶಸ್ತಿಯಲ್ಲಿ ಹೇಳ್ತದಲ್ಲ, ಸ್ವಸ್ತಿ ಶ್ರೀಮದ್ ಪುರೋಹಿತರು ಪೂಜೆ ಮಾಡುವಾಗ ಎಲ್ಲ ಕಡೆ ಹೇಳ್ತಾರೆ, ಸ್ವಸ್ತಿ ಶ್ರೀಮದ್ರಾಯ ರಾಜಗುರು ಭೂಮಂಡಲಾಚಾರ್ಯವರ್ಯ ಮಹಾಮಾಧವಾದೀಶ್ವರರಾಯ ವಾದಿ ಪಿತಾಮಹ ಸಕಲ ವಿದ್ವಜ್ಜನ ಸಾರ್ವಭೌಮಾದ್ಯನೇಕಾನ್ವರ್ತ ಬಿರುದಾವಳಿ ವಿರಾಜಮಾನರು. ಶ್ರೀಮತ್ ಕುಂದಕುಂದಾನ್ಮಯ ನೋಡಿ, ಕುಂದಕುಂದಾನ್ಮಯ 2000 ವರ್ಷಗಳ ಪರಂಪರೆ. ಶ್ರೀಮತ್ ಕುಂದಕುಂದಾನ್ಮಯ ಸರಸ್ವತಿ ಗಚ್ಚ ಬಲಾತ್ಕಾರ ಗಣಾಗ್ರಣ್ಯರಂ ಉತ್ತರ ಮಧುರಾಧೀಶ್ವರ ಜಿನದತ್ತರಾಯ ಜಿನರ ಜೀವರಕ್ಷಾ ಪಾಲಕರು ಕಲಿಕುಂಡ ಯಂತ್ರಾರಾಧಕರು. ಕಲಿಕುಂಡ ಯಂತ್ರ ಆರಾಧನೆ ಮಾಡುವುದೇ ಸಿದ್ಧಹಸ್ತರು. ಈ ಮಠದ ಸ್ವಾಮಿಗಳು, ಈ ಗುರುಪೀಠದ ಗುರುಗಳು ಕಲಿಕುಂಡ ಯಂತ್ರ ಆರಾಧನೆ. ಏನು ಕಲಿಕುಂಡ ಆರಾಧನೆ? ಭಗವಾನ್ ಪಾರ್ಶ್ವನಾಥ ಸ್ವಾಮಿ ಆರಾಧನೆ. ಅದನ್ನು ಕಲಿಕುಂಡ ಆರಾಧನೆ ಅಂತ ಯಾಕೆ ಕರಿತೇವೆ? ಕಲಿ ಅಥವಾ ಕಲಿಲಾ ಶಬ್ದಕ್ಕೆ ಏನರ್ಥ? ಪಾಪ. ಕಲಿಕಾಲ ಅಂತ ಹೇಳ್ತೇವೆ, ಪಾಪದ ಕಾಲ. ಕಲಿ ಅಥವಾ ಕಲಿಲಾ ಅಂತ ಹೇಳಿದ್ರೆ ಪಾಪ. ಕುಂಡ ಅಂದ್ರೆ ಹೋಮಕುಂಡ. ನೋಡಿ, ಪುರೋಹಿತರು ಬರೆದಿಟ್ಟಿದ್ದಾರೆ, ನಾಳೆ ಪುನಃ ಪೂಜೆ ಮಾಡೋದಕ್ಕೆ ಎಲ್ಲ ಮಂಡಲಗಳನ್ನು ಬರೆದಿಟ್ಟಿದ್ದಾರಲ್ಲ. ಇವತ್ತು ನೋಡಿ ಅಲ್ಲಿ ಶಾಂತಿ ಚಕ್ರ ಆರಾಧನೆ, ಆ ಮಂಡಲ ಅದು ಹೋಮಕುಂಡ ಇದ್ದ ಹಾಗೆ. ಹೇಗೆ ಹೋಮಕುಂಡದಲ್ಲಿರುವಂತಹ ಬೆಂಕಿಯಲ್ಲಿ ಸಮಿತ್ತುಗಳನ್ನು, ಕಟ್ಟಿಗೆ ಮೊದಲಾದ ತುಪ್ಪಗಳನ್ನು ಹಾಕಿ ಸುಡುತ್ತಾರೆಯೋ, ಹಾಗೆ ಪಾರ್ಶ್ವನಾಥರ ಎನ್ನುವಂತಹ ಆ ಪಾರ್ಶ್ವನಾಥರ ಮಂತ್ರಗಳೆನ್ನುವಂತಹ ಹೋಮಕುಂಡದಲ್ಲಿ
ಆ ಜಪವನ್ನು ಮಾಡುವುದರ ಮೂಲಕವಾಗಿ ನಮ್ಮ ಆತ್ಮನಲ್ಲಿರತಕ್ಕಂತಹ ಕಲಿ ಅಥವಾ ಕಲಿಲವನ್ನು ಹಾಕಿ ಸುಟ್ಟು ಹಾಕುವ ಈ ಪೂಜೆಯನ್ನು ಕಲಿಕೊಂಡ ಆರಾಧನೆ ಅಂತ ಹೇಳ್ತೀವಿ ನಾವು. ಈ ಗುರುಪೀಠದ ಆಚಾರ್ಯರುಗಳು ಸ್ವಾಮಿಗಳು ಕಲಿಕೊಂಡ ಆರಾಧನೆಯನ್ನು ಮಾಡಿಸುವುದರಲ್ಲಿ ಸಿದ್ಧಹಸ್ತರು, ಆದ್ದರಿಂದ ಕಲಿಕೊಂಡ ಯಂತ್ರಾರಾಧಕರು, ಸುವರ್ಣ ಕಲಶ ಪ್ರತಿಷ್ಠಾಪನಾಚಾರ್ಯರು. ಯಾವ ಬಸದಿ ಮೇಲೆ ಕಲಶವನ್ನು ಇಟ್ಟಿದ್ದಾರೆ? ಬಂಗಾರದ ಕಲಶ ಅಲ್ಲ. ಬಸದಿಯ ಮೇಲೆ, ಶಿಖರದ ಮೇಲೆ ಬಂಗಾರದ ಕಲಶ ಇಟ್ಟವರಂತ ಅರ್ಥ ಅಲ್ಲ. ಸುವರ್ಣ ಕಲಶ ಪ್ರತಿಷ್ಠಾಪನಾಚಾರ್ಯರು ಅಂತ ಹೇಳಿದ್ರೆ ದೇಹ ಎನ್ನುವಂತಹ ಬಸದಿ ಮಂದಿರದ ಒಳಗೆ ಆತ್ಮನೆನ್ನುವಂತಹ ಆತ್ಮಜ್ಞಾನ ಎನ್ನುವಂತಹ ಬಂಗಾರದ ಕಲಶವನ್ನು ಪ್ರತಿಷ್ಠಾಪನೆ ಮಾಡುವಂತಹ ಆತ್ಮಜ್ಞಾನ ಬೋಧಿಗಳು, ಆತ್ಮಜ್ಞಾನಿಗಳು. ಆದ್ದರಿಂದ ಸುವರ್ಣ ಕಲಶ ಪ್ರತಿಷ್ಠಾಪನಾಚಾರ್ಯರು. ಆಮೇಲೆ ತುಂಬಾ ಬರ್ತದೆ ಹಾಗೆ. ಸಿದ್ಧಾಂತ ಕೀರ್ತಿ ಭಟ್ಟಾರಕ ಪಟ್ಟಾಂಭೋಜ ದಿವಾಕರಮಾನರು ಸಿದ್ಧಾಂತ ಕೀರ್ತಿಗಳು. ಸಿದ್ಧಾಂತ ಕೀರ್ತಿಗಳಿಂದ ಈ ಗುರುಪೀಠ ಪ್ರಾರಂಭವಾಯಿತು 1300 ವರ್ಷಗಳ ಹಿಂದೆ. ವಿದ್ಯಾನಂದ ಸ್ವಾಮಿ ಭಟ್ಟಾರಕ ಪಟ್ಟಾಂಭೋಜರಂ ಜಗದ್ಗುರು ಟೈಟ್ಲನ್ನು ತಂದುಕೊಟ್ಟವರು ಈ ಧರ್ಮಪೀಠಕ್ಕೆ. ವಿಜಯನಗರ ಸಾಮ್ರಾಜ್ಯರ ಕಾಲದಲ್ಲಿ ಎಲ್ಲ ಧರ್ಮದ ಆಚಾರ್ಯರನ್ನು ವಾದದಲ್ಲಿ ಸೋಲಿಸಿ ಶೈವರು, ವೀರಶೈವರು, ಬೌದ್ಧರು ಮತ್ತೆ ವೈದಿಕರು ಎಲ್ಲ ದಾರ್ಶನಿಕರನ್ನು ವಾದದಲ್ಲಿ ಸೋಲಿಸಿ ಆ ವಿದ್ಯಾನಂದಿಗಳು ಏನು ಮಾಡಿದರು? ಜಗದ್ಗುರು ಪೀಠವನ್ನು ಮಾನ್ಯತೆಯನ್ನು ತಂದುಕೊಟ್ಟರು. ನೋಡಿ, ಬಂಗಾರದ ಗೌರವಗಳು, ಬಂಗಾರದ ದಂಡ, ಬಂಗಾರದ ಏನು ಇದಿಲ್ಲ ಚಾಮರ, ನಾಳೆ ನೋಡ್ತೀರಿ ಬಂಗಾರದ ಪಾದುಕೆಗಳು, ಆಮೇಲೆ ಬಂಗಾರದ ಪಿಂಚಗಳು ಎಲ್ಲ ಚಕ್ರವರ್ತಿಗಳು ಕೊಟ್ಟಿದ್ದಾರೆ. ಯಾರು ತಂದವರು? ಅಂದಿನ ಸ್ವಾಮಿಗಳು. ವಿದ್ಯಾನಂದ ಸ್ವಾಮಿ ಭಟ್ಟಾರಕ ಪಟ್ಟಾಂಭೋಜ ದಿವಾಕರಮಾನರು ಶ್ರೀಮದ ಮೀರಮ ಜಗದ್ಗುರು ದೇವೇಂದ್ರ ಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯವರಿಯ ಸ್ವಾಮೀನಾಂ ತಪೋರಾಜ್ಯಾಭಿಧೇಯರ್ಥವಾಗಿ ನೋಡಿ ಆ ಪ್ರಶಸ್ತಿ, ಹಿಂದಿನಿಂದ ಬಂದಂತಹ ಪ್ರಶಸ್ತಿ ಎಲ್ಲ ಚಕ್ರವರ್ತಿಗಳು ಕೊಟ್ಟಂತಹದ್ದು. ನೋಡಿ ಅಲ್ಲಿ ಲೇಖನ ಇದೆ. ವಿಜಯನಗರ ಸಾಮ್ರಾಜ್ಯರ ಕಾಲದಲ್ಲಿ ಬರೆದ ಅಕ್ಷರ 13ನೇ ಶತಮಾನದ ಕನ್ನಡದ ಲಿಪಿ. ನಮಗೆ ಓದಲಿಕ್ಕೆ ಬರುವುದಿಲ್ಲ. ಲಿಪಿ ಜ್ಞಾನ ಇದ್ದವನು ಮಾತ್ರ ಅದನ್ನು ಓದಲಿಕ್ಕೆ ಸಾಧ್ಯ. ಅದರಲ್ಲೆಲ್ಲ ಇದೆ. ನಾಳೆ ನಾವು ಪೂಜೆ ಹೊತ್ತಿನ ತೆಗಿತೇವೆ ಬಂಗಾರದ ಪಾದುಕೆಗಳು. ಇದು ನಾಳೆ ತೆಗೆಯುವುದಿಲ್ಲ, ದಸರಾದಲ್ಲಿ ತೆಗಿತೇವೆ. ಬಂಗಾರದ ಪಾದುಕೆಲ್ಲ ನಾಳೆ ಬರ್ತದೆ ನಿಮಗೆ ದರ್ಶನ ಮಾಡಲಿಕ್ಕೆ. ದಸರಾ ತೆಗೆದುಕೊಳ್ತೇವೆ. ಪಂಚ ಕಲಶಗಳು, ಬಂಗಾರದ ಪಂಚಕಲಶಗಳು, ಪಲ್ಲಕ್ಕಿಯ ಮೇಲೆ ಬಂಗಾರದ ಗೊಂಡೆಗಳು ಎಲ್ಲ ಚಕ್ರವರ್ತಿಗಳು ಕೊಟ್ಟರು. ಹೀಗೆ ಇಂತಹ ಒಂದು ಪರಂಪರೆ 1300 ವರ್ಷಗಳಷ್ಟು ಪ್ರಾಚೀನವಾಗಿರತಕ್ಕಂತಹ ಪರಂಪರೆ ಈ ಧರ್ಮಪೀಠಕ್ಕಿದೆ. ಈ ಧರ್ಮಪೀಠದಲ್ಲಿ ಆಗಿ ಹೋಗಿದಂತಹ ಆಚಾರ್ಯರು ಹಲವಾರು ಉದ್ಗ್ರಂಥಗಳನ್ನು ಬರೆದರು, ಮಹಾನ್ ದಾರ್ಶನಿಕರಾಗಿದ್ದರು. ರಾಜ್ಯವನ್ನಾಳಿದಂತಹ ರಾಣಿಯರು ಏನಾಗಿದ್ರು? ಕವಯತ್ರಿಯರಾಗಿ ಶಾಸನ ದೇವಿ, ಶಾಸನ ದೇವತೆ ಎನ್ನುವಂತಹ ಟೈಟ್ಲನ್ನು ಕೂಡ ಬರೆದಿದ್ದಂತಹ ಚಟ್ಟಲ ದೇವಿ ಇದನ್ನು ಆಳಿದವಳು. ಹೀಗೆ ಇಂತಹ ಒಂದು ಪ್ರಸಿದ್ಧವಾದಂತಹ ಅತಿಶಯ ಕ್ಷೇತ್ರದಲ್ಲಿ ನೀವು ರಥೋತ್ಸವವನ್ನು ನೋಡಿಕೊಂಡು ಹೋಗ್ತಾ ಇದ್ದೀರಿ. ರಥೋತ್ಸವದಲ್ಲಿ ಭಾಗವಹಿಸಿ ಪುಣ್ಯಗಳಾಗಬೇಕು. ಧರ್ಮವು ಜೀವಿಗಳಿಗೆ ಸುಖವನ್ನು ಕೊಡುತ್ತದೆ. ಆ ಸುಖಕ್ಕೋಸ್ಕರವಾಗಿ ನಾವು ಹಾತೊರೀತಾ ಇರ್ತೇವೆ. 3 ಲೋಕಗಳಲ್ಲಿರತಕ್ಕಂತಹ ಸಮಸ್ತ ಜೀವಿಗಳು ಆಶಿಸುವಂತಹ ಏಕೈಕ ವಿಷಯ ಯಾವುದು ಅಂತ ಹೇಳಿದರೆ ಸುಖ. ಸ್ವರ್ಗದಲ್ಲಿರತಕ್ಕಂತಹ ದೇವತೆಗಳು ಸುಖ ಅನುಭವಿಸುತ್ತಾರೆ. ಆದರೂ ಒಂದು ಸತ್ಯ ಅವರಿಗೆ ಗೊತ್ತಿರ್ತದೆ, ಈ ಸುಖ ನಿತ್ಯ ಸುಖವಲ್ಲ. ಇದು ಸ್ವರ್ಗದ ಆಯುಷ್ಯ ಇರುವವರೆಗೆ ಮಾತ್ರ ಈ ಸುಖ. ಆಯುಷ್ಯ ಮುಗಿದ ನಂತರ ಪುನಃ ನಾವು ಮನುಷ್ಯಗತಿಯಲ್ಲಿಯೋ ಪ್ರಾಣಿಯಾಗಿ ಹೋಗಿ ಹುಟ್ಟಬೇಕು, ನರಕಿಯಾಗಿ ದುಃಖ ಅನುಭವಿಸಬೇಕು, ನಮಗೆ ಶಾಶ್ವತ ಸುಖ ಬೇಕು ಎಂದು ಸ್ವರ್ಗದಲ್ಲಿರುವ ದೇವತೆಗಳು ಆಸೆ ಪಡುತ್ತಾರೆ. ನಾವು ಮನುಷ್ಯರು, ಪ್ರಾಣಿಗಳು, ಪಶುಪಕ್ಷಿಗಳು, ಗಿಡ ಮರಬಳ್ಳಿಗಳು ನಾವಿಲ್ಲಿ ಸುಖ ದುಃಖಗಳನ್ನು ಅನುಭವಿಸ್ತಾ ಇರ್ತೇವೆ. ಸುಖವೇ ಇರುತ್ತಿದ್ದರೆ ಚೆನ್ನಾಗಿತ್ತು, ಮಧ್ಯ ಮಧ್ಯದಲ್ಲಿ ದುಃಖ ಕಷ್ಟಗಳು ಬರ್ತಾ ಇದ್ದೇವೆಲ್ಲ, ಯಾಕೆ ಇದೆಲ್ಲ ಅಂತೇಳಿ ನಮಗೂ ಸುಖ ಬೇಕು ಅಂತ ನಾವು ಆಶೆ ಪಡ್ತಾ ಇರ್ತೇವೆ. ಮಧ್ಯಮ ಲೋಕದಲ್ಲಿರುವ ಮನುಷ್ಯರು, ಪ್ರಾಣಿಗಳು, ಪಶುಪಕ್ಷಿಗಳು, ಗಿಡ ಮರ ಬಳ್ಳಿಗಳು, ನರಕದಲ್ಲಿರತಕ್ಕಂತಹ ನಾರಕಿಗಳು ನಿತ್ಯ ದುಃಖವನ್ನು ಅನುಭವಿಸುತ್ತಾ ಇರ್ತಾರೆ. ಅವರಿಗೆ ಗೊತ್ತಿದೆ ತಾವು ಹಿಂದಿನ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ ಪಾಪದ ಫಲದಿಂದ ಈ ದುಃಖ ಅಂತ ಇದನ್ನು ಅನುಭವಿಸ್ತಾ ಇರ್ತೇವೆ. ಅದನ್ನು ಅನುಭವಿಸಿ ತೀರಬೇಕು ಎನ್ನುವಂತಹ ಸತ್ಯ ಅವರಿಗೆ ಗೊತ್ತಿರ್ತದೆ. ಗೊತ್ತಿದ್ದರೂ ಮನಸ್ಸಿನಲ್ಲಿ ಒಂದು ಆಶೆ ಇರ್ತದೆ, ಬೇಗ ಈ ಒಂದು ಮುಗಿಯಲಿ, ಈ ಪಾಪದ ಇದು ನರಕದ ಪಾಪಗತಿ, ನರಕದ ದುಃಖಕ್ಕೆ ಕಾರಣವಾದಂತಹ ಪಾಪ ಬೇಗ ಒಮ್ಮೆ ನಿರ್ಜರೆಯಾಗಲಿ, ನಮಗೆ ಸುಖ ಸಿಗಲಿ ಎನ್ನುವಂತಹ ಇಚ್ಛೆ ಆ ನಾರಕಿಗಳಲ್ಲಿ ಇರುತ್ತದೆ. ಹಾಗಾದರೆ 3 ಲೋಕಗಳಲ್ಲಿ ಇರತಕ್ಕಂತಹ ಸಮಸ್ತ ಜೀವಿಗಳು ಆಶಿಸುವಂತಹ ಏಕೈಕ ವಿಷಯ ಯಾವುದು ಅಂತ ಹೇಳಿದ್ರೆ, ಎಲ್ಲರಲ್ಲಿ ಸಮಾನತೆ ಒಂದು ವಿಷಯದಲ್ಲಿ ಕಂಡು ಬರ್ತದೆ. ಯಾವುದು ಅಂತ ಹೇಳಿದ್ರೆ ಸುಖದ ಇಚ್ಛೆ. ಈ ಒಂದು ವಿಷಯದಲ್ಲಿ ಪ್ರತಿಯೊಬ್ಬರಲ್ಲಿಯೂ, ಪ್ರತಿಯೊಂದು ಪ್ರಾಣಿಗಳಲ್ಲಿ ಸಮಾನ ಅಭಿಪ್ರಾಯ. ಯಾವ ಮನುಷ್ಯನು, ಯಾವ ಪ್ರಾಣಿಯು, ಯಾವ ದೇವತೆಯು ನನಗೆ ದುಃಖ ಇರಲಿ, ದುಃಖ ಬರಲಿ, ಕಷ್ಟ ಬರಲಿ ಅಂತ ಆಶೆ ಪಡುವುದಿಲ್ಲ. ಸುಖ ಬೇಕು ಅಂತೇಳಿ. ಸುಖ ಎಲ್ಲಿ ಸಿಗುತ್ತದೆ? ಧರ್ಮದಿಂದ ಸುಖ ಸಿಗುತ್ತದೆ. ಯಾವುದರಿಂದ ಸುಖ ಸಿಗುತ್ತದೆಯೋ ಅದು ಧರ್ಮ. ಧರ್ಮವನ್ನು ಆಚರಣೆ ಮಾಡುವುದರಿಂದ ಜೀವಿಗಳಿಗೆ ಸುಖ, ಶಾಂತಿ, ಸಮೃದ್ಧಿಗಳು ಪ್ರಾಪ್ತವಾಗುತ್ತವೆ. ಅಂತಹ ಒಂದು ಅಪೂರ್ವವಾದಂತಹ ಧರ್ಮದ ಸಂದೇಶಗಳನ್ನು ಕಳೆದ 2000 ವರ್ಷಗಳಿಂದ
ಬೋಧಿಸಿಕೊಂಡು ಬಂದಂತಹ ಆಚಾರ್ಯ ಪರಂಪರೆ ಅಥವಾ 1300 ವರ್ಷಗಳಿಂದ ಬೋಧಿಸಿಕೊಂಡು ಬಂದಂತಹ ಈ ಮಠದ ಧರ್ಮಪೀಠದ ಪರಂಪರೆ, ಅದಕ್ಕೆಲ್ಲ ನೀವೆಲ್ಲರೂ ನಿಷ್ಠೆಯಿಂದ ಪ್ರತಿ ವರ್ಷ ಬಂದು ನೀವೇನು ಮಾಡ್ತಾ ಇದ್ದೀರಿ, ಇಲ್ಲಿ ದೇವಿಯ ಭಗವಂತನ ಪೂಜೆಗಳನ್ನು ಮಾಡಿ ಗುರುಗಳ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀರಿ. ಜೈನೇತರ ಫಿಲಾಸಫಿನ ಅಧ್ಯಯನ ಮಾಡಿದ್ರಿಂದಲೇ ಜಗತ್ತೆಲ್ಲ ಧೈರ್ಯದಿಂದ ಸುತ್ತುತ್ತಾ ಇದ್ದೇವೆ ನಾವು. ಇಂಡಿಯನ್ ಫಿಲಾಸಫಿ, ವೆಸ್ಟರ್ನ್ ಫಿಲಾಸಫಿಗಳು, ಓರಿಯೆಂಟಲ್ ಫಿಲಾಸಫಿಗಳು, ಆಮೇಲೆ ಪೊಲಿಟಿಕಲ್ ಫಿಲಾಸಫಿಯನ್ನು ಓದಬೇಕಾಗ್ತದೆ. ಹಾಗೆಲ್ಲ ರಿಲಿಜಿಯಸ್ ಫಿಲಾಸಫಿಗಳನ್ನು ಓದ್ತೇವೆ. ಕ್ರಿಶ್ಚಿಯಾನಿಟಿ, ಬುದ್ಧಿಸಮು, ಇಸ್ಲಾಮು, ಜೆರಾಸ್ಟ್ರಿಸಮು, ಕನ್ಫ್ಯೂಷಿಯಾನಿಸಮು, ಹಿಂದೂಯಿಸಮು, ಬುದ್ಧಿಸಮು, ಜೈನಿಸಮ್ ಎಲ್ಲ ಫಿಲಾಸಫಿ ಓದ್ರಿಂದ ಧೈರ್ಯದಲ್ಲಿ ಓಡಾಡ್ತಿದ್ದೇವೆ. ಇಲ್ಲದ್ರೆ ಸಾಧ್ಯ ಇಲ್ಲ. ನಾನಾ ರೀತಿಯ ಪ್ರಶ್ನೆಗಳು, ನಾನಾ ರೀತಿಯ ಕ್ವಶನ್ಸ್ಗಳು. 16 ಪೂಜಾ ಸ್ಥಳಗಳು ಹಿಂದೂ ಮತ್ತು ಜೈನರಿಗೆ ಕಾಮನ್ ಟೆಂಪಲ್ ಆಗಿ ಮಾಡಿದೆವು. ಅಮೆರಿಕದಲ್ಲಿ ಮತ್ತು ಆಸ್ಟ್ರೇಲಿಯಾದಲ್ಲಿ. ಆಸ್ಟ್ರೇಲಿಯಾ 2, ಅಮೆರಿಕದಲ್ಲಿ 14 ಕಾಮನ್ ಟೆಂಪಲ್. ನಾವಿಲ್ಲಿ ಜಗಳ ಮಾಡಿಕೊಳ್ತಿದ್ದೇವೆ. ನಾವು ಹಿಂದೂಗಳು, ನಾವು ಜೈನರು, ನಾವು ಅವರ ದೇವಸ್ಥಾನಕ್ಕೆ ಹೋಗುವಂತಿಲ್ಲ, ಅವರು ನಮ್ಮಲ್ಲಿಗೆ ಬರುವಂತಿಲ್ಲ, ನಮ್ಮ ಪೂಜಾ ಪದ್ಧತಿಗಳು, ಅವರ ರಿಚುವಲ್ಸ್ಗಳು ಎಲ್ಲ ಬೇರೆ ಬೇರೆ ಅಂತೇಳಿ. ಯಾವ ಭೂಮಿ ಧರ್ಮ ಸಹಿಷ್ಣುತೆಯನ್ನು ಬೋಧಿಸಿತೋ ಆ ಭೂಮಿಯಲ್ಲಿ ನಾವು ಸಹಿಷ್ಣುತೆಯನ್ನು ಸಾಧಿಸಲಿಕ್ಕೆ ನಮಗೆ ಸಾಧ್ಯವಾಗಲಿಲ್ಲ. ದೂರದ ಅಮೆರಿಕದಲ್ಲಿ, ದೂರದ ಆಸ್ಟ್ರೇಲಿಯಾದಲ್ಲಿ ಹೋಗಿ ಸಮನ್ವಯತೆಯನ್ನು, ಸಹಿಷ್ಣುತೆಯನ್ನು ತೋರಿಸಿಕೊಟ್ಟೆವು. ಜೈನರು, ಹಿಂದೂಗಳು ಸೇರಿ 16 ಪೂಜಾ ಸ್ಥಳಗಳನ್ನು ಮಾಡಿಸಿದೆವು. ಉಳಿದ 20-35 ದೇವಸ್ಥಾನಗಳು ಎಕ್ಸ್ಕ್ಲೂಸಿವ್ಲಿ ಜೈನ ಟೆಂಪಲ್ಸ್, ಕಂಪ್ಲೀಟ್ ಜೈನ. ಆದರೆ ಅಲ್ಲಿಯೂ ಕೂಡ ಸಂಕುಚಿತ ಭಾವನೆ ಇಟ್ಟುಕೊಳ್ಳಿಲ್ಲ. ಆ ಜೈನ ದೇವಸ್ಥಾನಗಳಲ್ಲಿಯೂ ಕೂಡ ಶ್ವೇತಾಂಬರರು, ದಿಗಂಬರರು, ಸ್ಥಾನಕವಾಸಿಗಳು, ಆಮೇಲೆ ಶ್ವೇತಾಂಬರಲ್ಲಿ ತೇರಾಪಂಥಿಗಳು ಅಂತಿದ್ದಾರೆ, ಮತ್ತು ಶ್ರೀಮದ್ ರಾಜಚಂದ್ರ ಪಂಥ ಅಂತ ಒಂದಿದೆ. 5 ಪಂಥದವರು ಸೇರಿ ಎಲ್ಲ 51 ದೇವಸ್ಥಾನಗಳು, 36 ಜೈನ ಟೆಂಪಲ್ಸ್ಗಳಲ್ಲಿ ನಮ್ಮ 5 ಪಂಥಗಳಿವೆ. 16 ಹಿಂದೂ ಟೆಂಪಲ್ಗಳನ್ನು ಮಾಡುವಾಗ ನಮ್ಮ ಜೈನ ವರ್ಷಿಪಿಂಗ್ ಏರಿಯಾ ಏನಿದೆ ಅಲ್ಲಿಯೂ ಕೂಡ ನಾವು ಕೇವಲ ದಿಗಂಬರ ಮೂರ್ತಿ ಇಡಲಿಲ್ಲ. ದಿಗಂಬರ ಮೂರ್ತಿ, ಶ್ವೇತಾಂಬರ ಮೂರ್ತಿಗಳು, ಸ್ಥಾನಕವಾಸಿಗಳು, ತೇರಾಪಂಥಿಗಳು ಮತ್ತು ಶ್ರೀಮದ್ ರಾಜಚಂದ್ರ ಪಂಥದವರು ಇವರಿಗೂ ಕೂಡ ಎಲ್ಲ ಅವಕಾಶಗಳನ್ನು ಕೊಟ್ಟು ಮಾಡಿ 16 ಹಿಂದೂ ಜೈನ್ ಟೆಂಪಲ್ಸ್ಗಳನ್ನು ಮಾಡಿದೆವು. ಅವುಗಳ ಹೆಸರೇ ಹಿಂದೂ ಜೈನ್ ಟೆಂಪಲ್ಸ್ ಅಂತೇಳಿ. ಕೆಲವು ಕಡೆಗಳಲ್ಲಿ ಬೇರೆ ಬೇರೆ ಹೆಸರಿಟ್ಟಿದ್ದಾರೆ. ಆದರೆ ಈಗ ವಾಷಿಂಗ್ಟನ್ DC-ಯಲ್ಲಿದೆ ರಾಜಧಾನಿ ಟೆಂಪಲ್ ಅಂತ ಹೆಸರಿದ್ದಾರೆ. ಅದರ ಮೇಲೆ ಹಿಂದೂ ಜೈನ್ ಟೆಂಪಲ್. ನಮ್ಮ ಡೆಟ್ರಾಯ್ಟ್ನಲ್ಲಿ ಟೆಂಪಲ್ ಇದೆ, ಭಾರತೀಯ ಟೆಂಪಲ್ ಅಂತ ಹೆಸರಿದೆ. ಆದರೆ ಹಿಂದೂ ಜೈನ್ ಭಾರತೀಯ ಟೆಂಪಲ್ ಅಂತಲೇ ಇದೆ. ಅದು ಮೇನ್ ಹೆಸರು ಏನಿದೆ, ಹಿಂದೂ ಜೈನ್ ಟೆಂಪಲ್ ಕಂಬೈನ್ ಮಾಡಿದೆವು. ಪಿಟ್ಸ್ಬರ್ಗಿನಲ್ಲಿದೆ, ಬೇರೆ ಯಾವ ಹೆಸರು ಇಲ್ಲ, ಕೇವಲ ಹಿಂದೂ ಜೈನ್ ಟೆಂಪಲ್ ಪಿಟ್ಸ್ಬರ್ಗ್ ಅಂತಲೇ ಬೋರ್ಡ್ ಇದೆ. ಅವರ ರಿಜಿಸ್ಟ್ರೇಷನ್ ಹಾಗೆ ಇದೆ. ಟ್ರಸ್ಟಿಗಳು ನಾವು ಅರ್ಧ ಜನ, ಅವರು ಅರ್ಧ ಜನ, ಹಿಂದೂಗಳು ಅರ್ಧ ಜನ. ಈ ರೀತಿ ಮಾಡಿ ನೋಡಿ 51 ಜನ ಮಂದಿರ ಕೊಟ್ಟರು. ಕೊಂಬುಜ ಧರ್ಮದ ಸಂದೇಶವನ್ನು ಸಾರುವುದರ ಜೊತೆಯಲ್ಲಿ ಸಹಿಷ್ಣುತೆಯನ್ನು ಸಾರಿಕೊಂಡು ಬಂದಂಥ ಒಂದು ಧರ್ಮಪೀಠವಿದು. ಪದ್ಮಾವತಿಯ ಪ್ರತಿಷ್ಠೆ ಮಾಡಿದೆವು. ಡೆಲ್ಲಿಯ ಕುಂದುಕುಂದ ಭಾರತೆಯಲ್ಲಿ ಪದ್ಮಾವತಿಯ ಪ್ರತಿಷ್ಠೆ ಮಾಡಿದೆವು. ಪ್ರತಿಷ್ಠೆ ಮಾಡುವ ಮೊದಲು ಜಗಜ್ಜಾಹಿರಿಯತ್ ಮಾಡಿಬಿಟ್ಟೆವು. ನಾವು ಪದ್ಮಾವತಿ ಅಮ್ಮನವರು ಪ್ರತಿಷ್ಠೆ ಮಾಡ್ತಾ ಇದ್ದೇವೆ. ಯಾರಿಗಾದರೂ ಪದ್ಮಾವತಿ, ಜ್ವಾಲಾಮಾಲಿನಿ, ಕ್ಷೇತ್ರಪಾಲ, ಈ ಅಥವಾ ಪುಷ್ಪಾಣಿನಿ ಮೊದಲಾದ ದೇವಿಯಲ್ಲಿ ಪೂಜೆ ಮಾಡುವ ಶಕ್ತಿ ಯಾರಿಗೆ ಶಂಕೆ ಇದೆ, ಸಂಶಯ ಇದೆ, ನೀವು ಬನ್ನಿ ಆ ಸಭೆಗೆ. ನಾವು ನಿಮಗೆಲ್ಲ ಶಾಸ್ತ್ರದ ಆಧಾರಗಳನ್ನು ಕೊಟ್ಟು ಹೇಳುತ್ತೇವೆ. ಮಾತ್ರವಲ್ಲ, ನಿಮಗೆ ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಕೊಡ್ತೇವೆ, ಬನ್ನಿ ಅಂತ ಮಾಡಿದೆವು. 5,000 ಜನ ಬಂದಿದ್ರು. ಯಾರು? ಕೇವಲ ನಮ್ಮವರು ಮಾತ್ರ ಅಲ್ಲ, ಕೇವಲ ನಮ್ಮ ಫಾಲೋವರ್ಸು, ದಿಗಂಬರ ಫಾಲೋವರ್ಸ್ ಅಲ್ಲ. ಸರಿ, ನಾವು ಅಮ್ಮನವರ ಪ್ರತಿಷ್ಠೆ ಮಾಡಿದೆವು ಕುಂದುಕುಂದ ಭಾರತೀಯ ಡೆಲ್ಲಿಯಲ್ಲಿ. 3 ದಿವಸಗಳ ಹಿಂದಿನ ಕಥೆ ಇದು. 9 ಗಂಟೆಗೆ ಸರಿಯಾಗಿ ಸಭೆ ಹೊರಗೆ ಬಂದು ನೋಡಿದರೆ ಒಂದು 5,000 ಜನ ಸೇರಿದ್ದಾರೆ. ನಾವು ತಿಳ್ಕೊಂಡೆವು, ಒಳ್ಳೇದು ಬಂದಿದ್ದಾರಲ್ಲ, ಸಂತೋಷ ಅಂತೇಳಿ. ಸರಿ, ಮೊದಲೇ ಹೇಳಿದ್ದೆವು, ನಿಮಗೆ ಯಾರಿಗೂ ಪ್ರಶ್ನೆ ಕೇಳೋದಿದ್ದರೆ ಈ ಶಾಸನ ದೇವದೇವಿಯರ ಬಗ್ಗೆ ಪೂಜೆ ಮಾಡೋದು ತಪ್ಪು ಅಂತ ಹೇಳುವಂತಹ ಜನರು ನೀವು ಕೂಡ ಬನ್ನಿ ಅಂತ ಹೇಳಿ ಮೊದಲೇ ಪ್ರಕಟ ಮಾಡಿದ್ದೆವು. ಬಂದಿದ್ರು, ಅವರು ಕೂಡ ಕೂತ್ಕೊಂಡಿದ್ರು. ನಮಗೆ ಕೆಲವ್ರದೆಲ್ಲ ಪರಿಚಯ ಇತ್ತು. ಅವರೆಲ್ಲ ನಮಗೆ ಇಲ್ಲಿ ದೇಶದಲ್ಲಿ ಸಿಗ್ತಾರೆ, ಫಾರಿನ್ ಕಂಟ್ರೀಸಲ್ಲಿ ಸಿಗ್ತಾರೆ, ಕುತರ್ಕ ಮಾಡತಕ್ಕಂತಹ ಜನಗಳು. ನೋಡಿದೆವು, ಸಂತೋಷ ಅಂತ ಹೇಳಿದೆವು. ಭಾಷಣ ಮಾಡಿದೆವು. ಒಂದು 2-2.5 ಗಂಟೆ ಎಲ್ಲ ಶಾಸ್ತ್ರದ ಆಧಾರಗಳನ್ನು ಕೊಟ್ಟೆಲ್ಲ ಹೇಳಿದೆವು. ನಾವು ಕಡೆಯಲ್ಲಿ ಭಾಷಣದ ಉಪಸಂಹಾರದಲ್ಲಿ, ಆಶೀರ್ವಚನ ಉಪಸಂಹಾರದಲ್ಲಿ ಒಂದು ಮಾತು ಕಡೆಯಲ್ಲಿ ಹೇಳಿದೆವು. ನೋಡಿ, ನಮ್ಮಲ್ಲಿ ಉಪಕಾರ ಮಾಡಿದವರನ್ನು ಸ್ಮರಣೆ ಮಾಡುವುದು ನಮ್ಮಲ್ಲಿ ಒಂದು ಸಂಸ್ಕೃತಿ. ಇದು ಭಾರತೀಯ ಸಂಸ್ಕೃತಿ. ಭಾರತೀಯರು ಮಾತ್ರವಲ್ಲ, ಜಗತ್ತಿನಲ್ಲಿ ಎಲ್ಲರ ಸಂಸ್ಕೃತಿ. ಮನುಷ್ಯನಾದವನು ಉಪಕೃತನಾದ ನಂತರ ಉಪಕಾರ ಮಾಡಿದವರನ್ನು ಸ್ಮರಣೆ ಮಾಡುವುದು ನಮ್ಮ ಸಂಸ್ಕೃತಿ ಇದು ಅಲ್ವಾ? ಎಲ್ಲರೂ ಮಾಡ್ತಾರೆ. ಒಂದು ಸಭೆ ಅಂತ ಹೇಳಿದರೆ ಅಲ್ಲಿಯೂ ಏನು ಮಾಡ್ತಾರೆ, ಉಪಕಾರ ಮಾಡಿದವರನ್ನು ಸ್ಮರಣೆ ಮಾಡ್ತೇವೆ, ನಮ್ಮ ಸಂಸ್ಕೃತಿ. ಎಲ್ಲರಿಗೂ ಧನ್ಯವಾದ. ಕಡೆಗೆ ಇಷ್ಟು ಹೇಳಿದ್ರು ತಯಾರಿದ್ದಾರೆ. ಈ ಧನ್ಯವಾದ ಭಾಷಣ ಮಾಡಿದ ನನಗೆ ನಿಮ್ಮೆಲ್ಲರ ಪರವಾಗಿದಾರು ಧನ್ಯವಾದಗಳನ್ನು ಕೊಡ್ತೇನೆ ಅಂತ ಹೇಳಿಕ್ಕೂ ತಯಾರಿದ್ದಾರೆ. ಉಪಕಾರ ಮಾಡಿದ್ರು ಸ್ಮರಣೆ ಮಾಡಬೇಕಲ್ಲ. ಹೌದು, ಭಾರತೀಯ ಸಂಸ್ಕೃತಿ, ಜಗತ್ತಿನ ಎಲ್ಲರ ಮಾನವೀಯ ಸಂಸ್ಕೃತಿ ಇದು. ಧರಣೀಂದ್ರ ಪದ್ಮಾವತಿಯರು ಎಷ್ಟು ಉಪಕಾರ ಮಾಡಿದ್ದಾರೆ. ಸಾಕ್ಷಾತ್ ತೀರ್ಥಂಕರರಿಗೆ ಉಪಸರ್ಗ ಬಂದಾಗ
ಆ ಉಪಸರ್ಗಗಳನ್ನು ರಕ್ಷಣೆ ಮಾಡಿದಂತಹ ಧರಣೀಂದ್ರ ಪದ್ಮಾವತಿಯ ಉಪಕಾರ ಸ್ಮರಣೆ ನಮ್ಮಲ್ಲಿ ಇಲ್ಲ ಅಂತ ಹೇಳಿದರೆ ಇನ್ನೇನಿದೆ ಉಳಿದಿದೆ ನಿಮ್ಮಲ್ಲಿ ಅಂತ ಕೇಳಿದೆವು. ಕಡೆಯ ಪ್ರಶ್ನೆ ನಮ್ಮ ಭಾಷಣದ ಅಂತ್ಯದಲ್ಲಿ ಉಪಸಂಹಾರದಲ್ಲಿ ಕೇಳಿದ ಕಡೆಯ ಪ್ರಶ್ನೆ ಅವರಿಗೆ ನಾವು, ಸಾಮಾನ್ಯ ಉಪಕಾರ ಒಂದು ತುತ್ತು ಅನ್ನ ಹಾಕಿದರೆ ನಾಯಿ ಉಪಕಾರ ಸ್ಮರಣೆ ಮಾಡ್ತದೆ, ಯಜಮಾನನ ಮನೆಯನ್ನು ಕಾಯ್ತದೆ. ಅದು ಯಜಮಾನನು ಬಂದರೆ ಬಾಲ ಅಲ್ಲಾಡಿಸಿ ಕಾಲ ಬುಡಕ್ಕೆ ಹೋಗಿ ಕಾಲು ನೆಕ್ತದೆ. ಒಂದು ನಾಯಿ ಉಪಕಾರ ಸ್ಮರಣೆ ಮಾಡುತ್ತದೆ, ನೆನಪಿಟ್ಟುಕೊಳ್ಳುತ್ತದೆ. ಅಂಥದ್ರಲ್ಲಿ ಸಾಕ್ಷಾತ್ ತೀರ್ಥಂಕರ ಪಾರ್ಶ್ವನಾಥರಿಗೆ ಉಪಸರ್ಗಗಳು ಉಂಟಾದಾಗ, ತೊಂದರೆಗಳು ಉಂಟಾದಾಗ ಆ ಉಪಸರ್ಗದಿಂದ ರಕ್ಷಣೆಯನ್ನು ಕೊಟ್ಟಂಥ ಧರಣೀಂದ್ರ ಪದ್ಮಾವತಿಯರನ್ನು ಪೂಜೆ ಮಾಡಬೇಡಿ ಅಂತ ಹೇಳುವಂಥ ಕೃತಜ್ಞತೆ ಇದ್ದರೆ ನೀವು ಮನುಷ್ಯರಾಗಿರ್ಲಿಕ್ಕೆ ಏನು ಯೋಗ್ಯರು ಅಂತ ಪ್ರಶ್ನೆ ಕಡೆಯಲ್ಲಿ ಇಟ್ಟು ಇದಕ್ಕೆ ಕೇಳಿ ನಿಮ್ಮ ಪ್ರಶ್ನೆ ಅಂತ ಹೇಳಿದೆ ನಾವು, ಶುರು ಮಾಡಿ ಅಂತೇಳಿ. ಒಬ್ಬನ ಪ್ರಶ್ನೆ ಇಲ್ಲ, ಕೆಲವು ಎತ್ತಿದ್ರು, ಜ್ವಾಲಾಮಾಲಿ ಕೈಯಲ್ಲಿ ಖಡ್ಗ ಇದೆ, ಬಿಲ್ಲು ಬಾಣಗಳಿವೆ, ಅದು ಯಾಕಿದೆ ಇದು ಯಾಕಿದೆ ಹೇಳಿ ಶಾಸ್ತ್ರದ ಆಧಾರ ತೆಗೆದುಕೊಟ್ಟೆವು, ಯಾಕೆ ಅದನ್ನೆಲ್ಲ ಇಟ್ಟುಕೊಂಡಿದ್ದಾರೆ ಅಂತೇಳಿ. ನಿಜವಾಗಿ ಜ್ವಾಲಾಮಾಲಿನಿಗೆ 8 ಕೈಗಳಿಲ್ಲ, ಪದ್ಮಾವತಿಗೆ 4 ಕೈಗಳಿಲ್ಲ. ಈಗ ನಾವು ಪೂಜೆ ಮಾಡುವ ಪದ್ಮಾವತಿ ಇದ್ದಾರಲ್ಲ, ಇದು 4 ಕೈಗಳಿವೆ. ಇದರಲ್ಲಿ ಫಲಪಾಶ ಅಂಕುಶ ಭಯಹಸ್ತೆ ಕುಕ್ಕುಟೋರಗವಾಹನೆ ಬಾಲಾರ್ಕವರ್ಣೆ ತ್ರಿನೇತ್ರೆ ತ್ರಿಫಣಾದೀಶ್ವರಿ ಅಷ್ಟೋತ್ತರ ಸಹಸ್ರನಾಮಾದೀಶ್ವರಿ, ಇದೆಲ್ಲ ಪದ್ಮಾವತಿ ವರ್ಣನೆಗಳು. ಪದ್ಮಾವತಿಗೆ 4 ಕೈಗಳಿವೆ ಅಂತ ಹೇಳ್ತೇವೆ ನಾವು. ನಿಜವಾಗಿ ಪದ್ಮಾವತಿಗೆ 4 ಕೈಗಳಿಲ್ಲ, ಜ್ವಾಲಾಮಾಲಿಗೆ 8 ಕೈಗಳಿಲ್ಲ. ದೇವತೆಗಳಿಗೆ ನಮ್ಮ ಹಾಗೆ 2 ಕೈಗಳು 2 ಕಾಲುಗಳು 1 ಮೂಗು 2 ಕಣ್ಣು, ನಮ್ಮ ಶರೀರದ ಹಾಗೆ ಇರ್ತದೆ ದೇವತೆಗಳ ಶರೀರ. ಅತಿಶಯ ವಿದ್ಯಾಸಂಪನ್ನರಾದಂಥ ಈ ದೇವತೆಗಳು ತಮ್ಮ ವಿದ್ಯೆಯ ಸಹಾಯದಿಂದ ಶರೀರದ ರೂಪಗಳನ್ನು ಬದಲಾವಣೆ ಮಾಡುತ್ತಾರೆ. ಹಲವಾರು ವಿದ್ಯೆಗಳಿವೆ, ಅತಿಶಯವಾದಂಥ ಸಹಸ್ರಾರು ವಿದ್ಯೆಗಳ ಸಂಪನ್ನರವರು. ಅವರಲ್ಲಿ ಏನು ಮಾಡ್ತಾರೆ, ಅವರು ತಮ್ಮ ಶರೀರದ ಸ್ವರೂಪವನ್ನು ಬದಲಾವಣೆ ಮಾಡುತ್ತಾರೆ. ಪದ್ಮಾವತಿಗೆ 2 ಕೈಗಳು 2 ಕಾಲುಗಳು, ಮನುಷ್ಯರ ಶರೀರ ಹಾಗೆ ಇರ್ತದೆ ಅವರ ಶರೀರ. ಆದರೆ ಅವರಲ್ಲಿರತಕ್ಕಂಥ ವೈಕ್ರಿಯಿಕ ವಿದ್ಯೆ ಎನ್ನತಕ್ಕಂಥ ವಿದ್ಯೆಯ ಸಹಾಯದಿಂದ 4 ಕೈಗಳನ್ನು ಹೊಂದಿರುತ್ತಾರೆ. ಒಂದು ಕೈಯಲ್ಲಿ ಫಲ, ಮತ್ತೊಂದು ಕೈಯಲ್ಲಿ ಪಾಶ, ಎಡಭಾಗದ ಮತ್ತೊಂದು ಕೈಯಲ್ಲಿ ಪಾಶ, 3ನೇ ಕೈಯಲ್ಲಿ ಅಂಕುಶ, ಪದ ಫಲ ಪಾಶ ಅಂಕುಶ ಅಭಯ ಹಸ್ತೆ. ಕುಕ್ಕುಟೋರಗ ವಾಹನೆ, ಕುಕ್ಕುಟೋರಗ ಎನ್ನುವಂಥ ಪಕ್ಷಿ ಪದ್ಮಾವತಿಯ ವಾಹನ. ಇದೇನೊಂದು ಪಕ್ಷಿ ವಾಹನವಾಯಿತು ಪದ್ಮಾವತಿಗೆ. ಸ್ವರ್ಗಲೋಕದಲ್ಲಿ ಪಕ್ಷಿಗಳು ಇರುವಂತಿಲ್ಲ, ಪ್ರಾಣಿಗಳು ಇರುವುದಿಲ್ಲ, ಅವುಗಳು ದೇವತೆಗಳೇ. ಆ ಕುಕ್ಕುಟೋರಗ ಪಕ್ಷಿ ಇದೆಯಲ್ಲ, ಅದು ಒಂದು ದೇವತೆ. ಸೌಧರ್ಮೇಂದ್ರನು ಐರಾವತ ಆನೆಯಲ್ಲಿ ಬಂದ ತೀರ್ಥಂಕರರ ಜನ್ಮಾಭಿಷೇಕಕ್ಕೆ ಹೋಗುವುದಕ್ಕೋಸ್ಕರವಾಗಿ. ಐರಾವತ ಆನೆ ಅಂದರೆ ಐರಾವತ ಹೆಸರು. ಆನೆ ಸ್ವರ್ಗಲೋಕದಲ್ಲಿ ಆನೆಯಲ್ಲಿ ಬರ್ತದೆ, ಆನೆ ಅಲ್ಲ ಅದು ತಿರ್ಯಂಚಗತಿಯ ಪ್ರಾಣಿ. ಸ್ವರ್ಗಲೋಕದ ದೇವತೆಗಳು ಮಾತ್ರ ಇರ್ತಾರೆ. ತಿರ್ಯಂಚಗತಿಯ ಪ್ರಾಣಿಗಳು ಈ ನಮ್ಮ ಮಧ್ಯಮ ಲೋಕದಲ್ಲಿ ಮಾತ್ರ ಇರ್ತವೆ, ನರಕದಲ್ಲಿ ಇರುವುದಿಲ್ಲ, ಸ್ವರ್ಗದಲ್ಲೇ ಇರುವುದಿಲ್ಲ. ಹಾಗಾದರೆ ಸ್ವರ್ಗಲೋಕದಲ್ಲಿರುವ ಆನೆ ಎಲ್ಲಿಂದ ಬಂತು? ಅದು ಆನೆ ಅಲ್ಲ, ಅದು ಒಂದು ದೇವತೆ. ಆ ದೇವತೆ ಏನು ಮಾಡ್ತದೆ, ನೀಚ ವರ್ಗದ ಕೆಳವರ್ಗದ ದೇವತೆಗಳು ಉಚ್ಚ ವರ್ಗದ ದೇವತೆಗಳಿಗೆ ವಾಹನಗಳಾಗಿ ಬಂದು ಸೇವೆಯನ್ನು ಮಾಡ್ತಾರೆ. ಪದ್ಮಾವತಿ ಫಲಪಾಶಾಂಕುಶ ಅಭಯ ಹಸ್ತೆಯಾಗಿ ಕುಕ್ಕುಟೋರಗ ವಾಹನೆಯಾಗಿ, ಕುಕ್ಕುಟೋರಗ ಎನ್ನತಕ್ಕಂಥ ಒಂದು ಪಕ್ಷಿಯ ಮೇಲೆ ತಲೆ ಹಾವಿನಂತಿದ್ದು, ಶರೀರವು ಕುಕ್ಕುಟ ಅಂದರೆ ಕೋಳಿಯಂತಿದ್ದು ಇರತಕ್ಕಂಥ ಒಂದು ಪಕ್ಷಿ. ಅದು ನಿಜವಾದ ಪಕ್ಷಿ ಅಲ್ಲ, ಅದೊಂದು ಇದಲ್ಲ, ಪ್ರಾಣಿಯಲ್ಲ, ಅದು ಒಂದು ದೇವತೆಯೇ. ಆದರೆ ಉಚ್ಚ ವರ್ಗದ ದೇವತೆಯಾಗಿರತಕ್ಕಂಥ ಪದ್ಮಾವತಿಗೆ ಕೆಳವರ್ಗದ ಈ ದೇವತೆಯು ವಾಹನದ ರೂಪದಲ್ಲಿ ವೈಕ್ರಿಕ ವಿದ್ಯೆಯಿಂದ ಶರೀರವನ್ನು ಬದಲಾವಣೆ ಮಾಡಿಕೊಂಡು, ಶರೀರ ರೂಪವನ್ನು ಬದಲಾವಣೆ ಮಾಡಿಕೊಂಡು ವಾಹನವಾಗಿ ಬಂದು ನಿಲ್ತಾಳೆ. ಹಾಗೆ ಫಲಪಾಕಾಶ ಅಂಕುಶ ಅಭಯ ಹಸ್ತೆ ಕುಕ್ಕುಟೋರಗ ವಾಹನೆ ಬಾಲಾರ್ಕವರ್ಣೆ. ಪ್ರಾತಃ ಕಾಲದಲ್ಲಿ ಸೂರ್ಯನು ಉದಯಿಸಿದಾಗ ಹೇಗೆ ಶಾಂತವಾಗಿರ್ತಾನೋ, ಉಗ್ರವಾಗಿರುವುದಲ್ಲ ಪ್ರಾತಃ ಕಾಲದ ಸೂರ್ಯ, ಶಾಂತವಾಗಿರ್ತಾನೆ. ಬಾಲಾರ್ಕವರ್ಣೆ, ಅರ್ಕ ಅಂದರೆ ಸೂರ್ಯ, ಬಾಲಸೂರ್ಯನಂತೆ ಶಾಂತ ಸ್ವರೂಪಿಣಿಯವಳು. ಉಗ್ರ ಮಧ್ಯಾಹ್ನದ ನಡು ಬಿಸಿಲಿನ ಸೂರ್ಯ ಅಲ್ಲ, ಸುಡುವಂತಹ ಸೂರ್ಯನಲ್ಲ, ಪ್ರಶಾಂತವಾದಂತಹ ಪ್ರಾತಃ ಕಾಲದ ಸೂರ್ಯನಂತೆ. ಆಚಾರ್ಯರು ಎಷ್ಟು ತರ್ಕಬದ್ಧವಾಗಿ ಆ ಮಾತಿಡ್ತಾರೆ. ಯಾಕೆ ಪ್ರಾತಃ ಕಾಲದ ಸೂರ್ಯನಂತೆ ಇರ್ತಾರೆ ಪದ್ಮಾವತಿ ಇದ್ದಾಳೆ? ಒಂದು, ಅವಳು ಶಾಂತ ರೂಪ ಇದ್ದಾಳೆ, ಪ್ರಾತಃ ಕಾಲದ ಉಷಾರಾಣಿಯಂತೆ ಅವಳು ಇದ್ದಾಳೆ. ಎರಡನೆಯದು, ಹೇಗೆ ಕತ್ತಲೆಯು ರಾತ್ರಿಯು ಕಳೆದು ಬೆಳಗಾದಾಗ ಜಗತ್ತಿನ ಸಮಸ್ತ ಚರಾಚರ ಜೀವಿಗಳಿಗೆ, ಮನುಷ್ಯರಿಗೆ, ಪಶು ಪಕ್ಷಿಗಳಿಗೆ ನವ ಚೈತನ್ಯವು ಉಂಟಾಗುತ್ತದೆಯೋ, ಹಾಗೆ ಪದ್ಮಾವತಿಯು ಸಮಸ್ತ ಜೀವಿಗಳಿಗೆ ಚೈತನ್ಯವನ್ನು ಕೊಡುವವಳು, ಶಕ್ತಿಯನ್ನು ಕೊಡುವವಳು, ವಿದ್ಯೆಯನ್ನು ಕೊಡುವವಳು, ಬುದ್ಧಿಪ್ರದಾಯನಳು. ಆದ್ದರಿಂದ ಅವಳನ್ನು ಬಾಲಾರ್ಕವರ್ಣ ಪದ್ಮಾವತಿ ಎಂದು ಕರೆದವಳು. ಬಾಲಾರ್ಕವರ್ಣೆ ತ್ರಿನೇತ್ರೆ, 3 ಕಣ್ಣುಗಳು. ಪದ್ಮಾವತಿಯಮ್ಮನವರಿಗೆ 3 ಕಣ್ಣುಗಳಿವೆ. ತ್ರಿನೇತ್ರೆ ತ್ರಿಫಣಾದೀಶ್ವರಿ, 3 ಫಣಗಳು, ಹಾವಿನ ಹೆಡೆಗಳು ತಲೆ ಮೇಲು. ಹೀಗೆ ಈ ಎಲ್ಲ ವರ್ಣಗಳು ಯಾಕೆ? ಅವರಲ್ಲಿ ಇರತಕ್ಕಂತಹ ಅತಿಶಯವಾದಂತಹ ಯಾವ ವಿದ್ಯೆ ಇದೆಯೋ ಆ ವಿದ್ಯೆಯ ಸಹಾಯದಿಂದ ತಮ್ಮ ಶರೀರದ ರೂಪವನ್ನು ಬದಲಾವಣೆ ಮಾಡಿದ್ದಾರೆ. ಅಲ್ಲದೆ ಅವರು ಇದಲ್ಲ, ನಿಜವಾಗಿ ಅವರಿಗೆ 4 ಕೈಗಳಿಲ್ಲ, ಜ್ವಾಲಾಮಾಲಿಗೂ 8 ಕೈಗಳಿಲ್ಲ. ತಮ್ಮ ಯಾವ ವೈಕ್ರಿಯಿಕ ವಿದ್ಯೆ ಇದೆ ಆ ವಿದ್ಯೆಯ ಸಹಾಯದಿಂದ 8 ಕೈಗಳನ್ನು ಧಾರಣೆ ಮಾಡಿಕೊಂಡು ಜ್ವಾಲಾಮಾಲಿ ನಿಂತಡೆ, ಪದ್ಮಾವತಿಯು 4 ಕೈಗಳನ್ನು ಧಾರಣೆ ಮಾಡಿದಳು. ಧರ್ಮಕ್ಕೆ ಸಂಕಟ ಬಂದಾಗ
ಪದ್ಮಾವತಿ ಉಗ್ರ ಸ್ವರೂಪವನ್ನು ತಾಳಿದಳು. ಆವಾಗ ಅವಳನ್ನು ಭೈರವ ಪದ್ಮಾವತಿ ಎಂದು ಕರೆದೆವು. ಮಠದಲ್ಲಿ ಒಂದು ಮೂರ್ತಿ ಇದೆ ನೋಡಿ, ಒಳಗೆ ಬಾಗಿಲಿನಲ್ಲಿ 24 ಕೈಗಳ ಮೂರ್ತಿಗಳು. ಹಾಗೆ 24 ಕೈಗಳನ್ನು ಹೊಂದಂತ ಆ ಸಂದರ್ಭದಲ್ಲಿ ಅವಳನ್ನು ಭೈರವ ಪದ್ಮಾವತಿ ಎಂದು ಕರೆಯುತ್ತೇವೆ. ಬಾಲಾರ್ಕ ಪದ್ಮಾವತಿಯೂ ಅವಳೇ, ಭೈರವ ಪದ್ಮಾವತಿಯೂ ಅವಳೇ. ಸ್ವರ್ಗಲೋಕದಲ್ಲಿರತಕ್ಕಂಥ 2 ಕೈ 2 ಕಾಲುಗಳನ್ನು ಹೊಂದಿರುವ ಪದ್ಮಾವತಿಯೇ ಭೈರವ ಪದ್ಮಾವತಿಯಾಗಿ, ಬಾಲಾರ್ಕ ವರ್ಣ ಪದ್ಮಾವತಿಯಾಗಿ ಏನಾಗ್ತಾಳೆ, ಅವಳು ತನ್ನ ರೂಪವನ್ನು ಬದಲಾವಣೆ ಮಾಡಿಕೊಳ್ಳುತ್ತಾಳೆ. ಹೀಗೆ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟೆವು. ಉತ್ತರ ಕೊಟ್ಟು ಸುಮ್ಮನೆ ಕೂತ್ಕೊಳ್ಳಿಸಿಲ್ಲ. ನಿಮಗೆ ಇನ್ನೂ ಏನಾದರೂ ಸಂಶಯ ಇದ್ದರೆ ಕೇಳಿ ಅಂತ ಪುನಃ ಚಾಲೆಂಜ್ ಮಾಡಿದೆವು ಸಭೆಯಲ್ಲಿ. ಸುಮ್ಮನೆ ಕೂತ್ಕೊಂಡ್ರು. ಹಾಗಾದ್ರೆ ಒಂದು ಮಾಲಿ ಸಂಶಯ ಇಲ್ಲ ಅಂತ ಸುಮ್ಮನೆ ಕೂತ್ಕೊಂಡ್ರು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಮೈಕದಲ್ಲಿ ಬಂದು ಹೇಳಿ ನಮಗೆ ಇನ್ನೂ ಸಂಶಯ ಏನೂ ಇಲ್ಲ, ಇದುವರೆಗೆ ನಾವು ಪದ್ಮಾವತಿ ಜ್ವಾಲಮಾಲಿನಿ ಪೂಜೆಯನ್ನು ವಿರೋಧಿಸಿಕೊಂಡು ಬಂದಿದ್ದೇವೆ, ನಮಗೆ ಈಗ ಪೂರ್ತಿ ಕನ್ವಿನ್ಸ್ ಆಯಿತು ಇದು ತಪ್ಪ, ನಾವು ಮಾಡಿದ ಕೆಲಸ ತಪ್ಪು, ಇನ್ನು ಮುಂದೆ ನಾವು ಕೆಲಸ ಮಾಡುವುದಿಲ್ಲ, ಮೈಕದಲ್ಲಿ ಬಂದು ಹೇಳಿ ಅಂತ ಹೇಳಿದೆ ನಾವು. ಪಾಪ ಬೇರೆ ಏನು ಇದೇ ಇಲ್ಲ. ಮೈಕಲ್ಲಿ ಬಂದು ಹೇಳುವುದಿಲ್ಲ ಅಂತ ಹೇಳಿದ್ರೆ ನಿಮಗೆ ಸಂಶಯ ಇದೆ ಅಂತ ಆಯಿತು. ಕಮಾನ್ ರೈಸ್ ದ ಕ್ವಶನ್ ಅಂತ ಪುನಃ ಹೇಳಿದೆ ನಾವು. ನಿಮಗೆ ಪುನಃ ಕೇಳಿ, ನಿಮಗೆ ಸಂಶಯ ಇದೆ ಅಂತ ಆದರೆ ಸುಮ್ಮನೆ ಕೂತ್ಕೊಂಡಿದ್ದೀರಾ ಅಂದರೆ ನಿಮಗೆ ಸಂಶಯ ಇದೆ ಅಂತ ಕೂಡ ನಾವು ತಿಳ್ಕೊಳ್ಬೋದು, ಕೇಳ್ಬೋದು ನೀವು ಅಂತ. ಇಲ್ಲ ಅಂತ ಆದರೆ ಬನ್ನಿ ಪಕ್ಕದಲ್ಲಿ ಇನ್ನೊಂದು ಮೈಕ ತಂದಿದೆ ಅಂತ ವ್ಯವಸ್ಥಾಪಕರಿಗೆ ಹೇಳಿದೆ ಕೇಳಿ ಅಂತ ಹೇಳಿದೆವು. ಈ ಮೈಕದಲ್ಲಿ ನಿಂತು ನಿಮಗೆ ಪುನಃ ಪ್ರಶ್ನೆ ಇದ್ದರೆ ಕೇಳಿ, ಇಲ್ಲ ಅಂದರೆ ಪ್ರಶ್ನೆ ನಮಗೆ ಇಲ್ಲ, ನಮಗೆ ವಿ ಆರ್ ಟೋಟಲಿ ಕನ್ವಿನ್ಸ್ಡ್ ಅಂತ ಹೇಳಿ ಅಂತ ಹೇಳಿದೆವು. ಪಾಪ ಬೇರೆ ಉಪಾಯ ಇಲ್ಲದೆ 4 ಜನ ವಿದ್ವಾಂಸರು ಬಂದು ಸ್ವಾಮಿಯಿಂದ ಭಾಷೆ ಕೇಳಿ ನಾವೆಲ್ಲ ಒಪ್ಪಿಕೊಂಡು ಬಿಟ್ಟಿದ್ದೇವೆ, ನಮ್ಮ ಮಾತು ಸಳ್ಳ ಅಂತ ನಾವು ಇದು ಮಾಡಿದ್ದೇವೆ, ಇನ್ನು ಮುಂದೆ ನಾವು ಕೆಲಸ ಮಾಡೋದನ್ನು ಮಾಡಿಸಿ ಬಂದೇವೆ. ಈಗ 3 ದಿವಸ ಆಯಿತು ನೋಡಿ. ಎಲ್ಲ ಇದಕ್ಕೆ ಏನು ಕಾರಣ? ಅಭೀಷ್ಟವರ ಪ್ರಧಾನಿ ಆಗಿರುವಂತಹ ಮಹಾಮಾತೆಯ ಕೃಪೆ ಇದೆ. ಮಹಾಮಾತೆಯ ಕೃಪೆ ಇದೆ. ಬಹುಶಃ ಅದಕ್ಕೆ ಇರಬೇಕು ಕಾಣುತ್ತದೆ. ಶ್ರೀಮದ್ ಕುಂದಗುಂದಾನ್ವಯ ಸರಸ್ವತಿ ಗಚ್ಚ ಅಂತ ಈ ಧರ್ಮಪೀಠದಲ್ಲಿ ಇರತಕ್ಕಂಥ ಆಚಾರ್ಯರನ್ನು ನಾವು ಸಾಮಾನ್ಯರು, ನಾವು ಸ್ವಾಮಿಗಳು ಸಾಮಾನ್ಯರು, ಆದರೆ ಆ ಸರಸ್ವತಿಯ ಅನುಗ್ರಹ, ವಾಗ್ದೇವಿಯ ಅನುಗ್ರಹ, ಜಿನೇಶ್ವರರ ಅನುಗ್ರಹ ಇರುವುದರಿಂದಲೇ ಇಂಥ ಸಂದಿಗ್ಧ ಪರಿಸ್ಥಿತಿಗಳನ್ನು ಕೂಡ ನಾವು ಎದುರಿಸ್ತಾ ಇದ್ದೇವೆ. ನಾವು ಸರಸ್ವತಿ ಗಚ್ಚದವರು, ಸರಸ್ವತಿಯ ಅನನ್ಯ ಅನುಗ್ರಹವಿದೆ, ಆದ್ದರಿಂದಲೇ ನಾವು ಸರ್ವೈವ್ ಆಗಿಕೊಂಡು ಬಂದಿದ್ದೇವೆ. ಹೀಗೆ ಯಾರು ಅಂತ ಮಾತುಗಳು ಯಾರಾದರೂ ಹೇಳಿದರೆ ಪದ್ಮಾವತಿ, ಕ್ಷೇತ್ರಪಾಲ, ಜ್ವಾಲಾಮಾಲಿನಿ, ಕೂಷ್ಮಾಣಿ ಮೊದಲ ಶಾಸನ ದೇವತೆಗಳನ್ನು ಸರ್ವಾಣ್ಯಕ್ಷ ಪೂಜಿಸಬೇಡಿ ಅಂತ ಹೇಳಿದರೆ ಅವರ ಮಾತಿಗೆ ನೀವು ಬೆಲೆ ಕೊಡುವುದು ಬೇಡ. ನಿಮ್ಮ ದಾರಿ ನಿಮಗಿರಲಿ, ಅವರಲ್ಲಿ ಒಮ್ಮೆ ಹೋಗಿ ಅವರ ಮನೆಯಲ್ಲಿ ಒಂದು ತುತ್ತು ಅನ್ನ ತಿಂದರೆ ನೀವು ಅವರ ಋಣದಲ್ಲಿ ಬಿದ್ದಂತೆ ಆಗುತ್ತದೆ, ಮತ್ತು ಅವರ ಮಾತು ಕೇಳಬೇಕಾಗ್ತದೆ. ಅವರು ನಿಮ್ಮ ಮನೆಗೆ ಬಂದರೆ, ಪರಜಾತಿಯನ್ನು ಬಂದರೂ ಒಂದು ತುತ್ತು ಅನ್ನ ಕೊಡ್ತೀರಿ, ಅನ್ನ ಕೊಡಿ, ಒಂದು ಊಟ ಹಾಕಿ, ಇನ್ನು ಬರಬೇಡಿ ಅಂತ ಹೇಳಿ. ಅವರ ಸಭೆ ಸಮಾರಂಭಗಳಿಗೆ ಹೋಗಬೇಡಿ, ಅವರು ಮಾಡತಕ್ಕಂಥ ಶಿಬಿರಗಳಲ್ಲಿ ಭಾಗವಹಿಸಬೇಡಿ. ನಿಮ್ಮನ್ನು ಟೋಟಲಿ ಸಂಪೂರ್ಣವಾಗಿ ಏನು ಮಾಡ್ತಾರೆ, ತಪ್ಪು ದಾರಿಯಲ್ಲಿ ಹೋಗುವಂತೆ ಮಾಡುತ್ತಾರೆ. ಇದನ್ನು ನಾವು ದರ್ಶನ ಮೋಹನೀಯ ಕರ್ಮ ಅಂತ ಹೇಳ್ತೇವೆ ನಾವು. ಮೋಹನೀಯ ಕರ್ಮದಲ್ಲಿ 2 ಭೇದಗಳಿವೆ, ಚಾರಿತ್ರ ಮೋಹನೀಯ, ದರ್ಶನ ಮೋಹನೀಯ. ಚಾರಿತ್ರ ಮೋಹನಿ ಏನು ಮಾಡ್ತದೆ, ಗಂಡ ಹೆಂಡತಿ ತಂದೆ ಮಕ್ಕಳು ಎಲ್ಲ ನನ್ನವರೆಂತಕ್ಕಂತಹ ಆ ವಾಂಛೆ ಅಂಟು ಇರುವಂತೆ ಮಾಡ್ತದೆ. ದರ್ಶನ ಮೋಹನಿ ಏನು ಮಾಡ್ತದೆ, ನಮ್ಮನ್ನು ತಪ್ಪು ದಾರಿಯಲ್ಲಿ ಹೋಗುವಂತೆ ಮಾಡ್ತದೆ. ಆ ತಪ್ಪು ದಾರಿಯೇ ಸರಿ ಎಂದು ಹೇಳಿಕೊಡುತ್ತದೆ ದರ್ಶನ ಮೋಹನೀಯ ಕರ್ಮ. ಬೆಂಗಳೂರಿಗೆ ಹೋಗಬೇಕಿದ್ದರೆ ನಾವು ಪೂರ್ವಕ್ಕೆ ಹೋಗಬೇಕು, ಬೆಂಗಳೂರು ನಮಗೆ ಪೂರ್ವ ದಿಕ್ಕಿನಲ್ಲಿದೆ. ದರ್ಶನ ಮೋಹನೀಯ ಕರ್ಮ ಏನು ಮಾಡ್ತದೆ, ಬೆಂಗಳೂರಿಗೆ ಹೋಗಬೇಕಾದ ನಮ್ಮನ್ನು ಪೂರ್ವಕ್ಕೆ ಮುಖ ಮಾಡಿ ನಿಂತ ನಮ್ಮನ್ನು ತಿರುಗಿಸಿ ಬಿಡ್ತದೆ, ಪಶ್ಚಿಮಕ್ಕೆ ಮುಖ ಮಾಡಿ ನಿಲ್ಲಿಸಿ ಒತ್ತಿ ಒತ್ತಿ ಹೇಳುತ್ತದೆ, ಬೆಂಗಳೂರು ಈ ಕಡೆಗೆ ಹೋದರೆ ಬೆಂಗಳೂರು ಸಿಗುತ್ತದೆ, ಇದೇ ಬೆಂಗಳೂರಿನ ದಾರಿ, ಇದೇ ಪೂರ್ವ, ಹೋಗಿ ಸ್ವಾಮಿಗಳಲ್ಲಿಯೇ ಹೋಗಿ ಹೋಗಿ ಅಂತೇಳಿ ದರ್ಶನ ಮೋಹನೀಯ ಕರ್ಮ ತಪ್ಪು ಕೆಲಸವನ್ನು ಮಾಡ್ತದೆ. ನಾವು ಅದನ್ನು ನಂಬಿ ಆ ಮಾರ್ಗದಲ್ಲಿ ಹೋದರೆ, ಪೂರ್ವಕ್ಕೆ ಹೋಗುವ ಬದಲು ಪಶ್ಚಿಮಕ್ಕೆ ಹೋದರೆ ಬೆಂಗಳೂರು ತಲುಪುವ ಬದಲಿಗೆ ಆಗುಂಬ ಘಾಟಿಯಲ್ಲಿ ಕೆಳಗೆ ಬಿದ್ದು ಉರುಳಿ ಹೋಗಿ ಅರಬ್ಬಿ ಸಮುದ್ರದ ಉಪ್ಪು ನೀರನ್ನು ಕುಡಿದು ಸತ್ತು ಹೋಗಿಬಿಡ್ತೇವೆ ನೋಡಿ. ದರ್ಶನ ಮೋಹನೀಯ ಕರ್ಮ ಈ ಕೆಲಸವನ್ನು ಮಾಡುತ್ತದೆ. ಒಳಗಾಗಬೇಡಿ. ಅಂತಹ ಏಕಾಂತವಾದಿಗಳ ಸಭೆಗೆ ನೀವು ಹೋಗಬೇಡಿ, ಅವರ ಶಿಬಿರಗಳಿಗೆ ಹೋಗಬೇಡಿ. ಒಂದು ತುತ್ತು ಅನ್ನ ನೀವು ಅಲ್ಲಿ ತಿಂದರೆ ಅವರ ಋಣದಲ್ಲಿ ಬಿದ್ದಂತೆ ಆಗುತ್ತದೆ. ಮತ್ತು ನೀವು ದರ್ಶನ ಮೋಹನೀಯ ಕರ್ಮದ ಕಾರಣದಿಂದ ಏನಾಗ್ತೀರಿ, ನೀವು ತಪ್ಪು ದಾರಿಗೆ ಹೋಗುತ್ತೀರಿ ಅಂತ ಇದು ನಿಮಗೆ ಬರಬಾರದು ಎಂಬುದಾಗಿ ನಾವು ಆಶಿಸುತ್ತಾ ನೀವೆಲ್ಲರೂ ಕೂಡ ಸಮ್ಯಕ್ತರ ಮಾರ್ಗದಲ್ಲಿ ನಡೆಯಿರಿ. ಆ ಚಾರಿತ್ರ ದರ್ಶನ ಮೋಹನೀಯ ಕರ್ಮದ ಇದಕ್ಕೆ ಒಳಗಾಗಬೇಡಿ ಎಂಬುದಾಗಿ ಹೇಳಿ, ಆದ್ದರಿಂದ ನಮ್ಮ ಮಾತುಗಳು ಸ್ಪಷ್ಟವಾಗಿರುತ್ತದೆ, ಸತ್ಯವಾಗಿರ್ತದೆ. ಹೀಗಿರುವುದರಿಂದ ನಮಗೆ ಅರ್ಥವಾಯಿತೋ ಇಲ್ಲ ನಮಗೆ ಗೊತ್ತಿಲ್ಲ, ಆದರೂ ಎಲ್ಲರೂ ಶಾಂತಚಿತ್ತರವಾಗಿ ಕೇಳಿದ್ದೀರಿ. ಭಗವಾನ್ ಶ್ರೀ ಪಾರ್ಶ್ವನಾಥ ಸ್ವಾಮಿಯ ಸಮೋಷಣದ ಶ್ರೀವಿಹಾರದ ಪ್ರತೀಕವಾಗಿರತಕ್ಕಂಥ ರಥೋತ್ಸವದಲ್ಲಿ ನೀವು ನಾಳೆಲ್ಲರೂ ಭಾಗವಹಿಸ್ತೀರಿ. ದೇವಾನ್ ದೇವತೆಗಳಾಗಿ ಭಾಗವಹಿಸ್ತೀರಿ. ಶಿಸ್ತಿನಿಂದ ಭಾಗವಹಿಸಬೇಕು. ಬಿಡಿ ಹೂವುಗಳನ್ನು ಪುಷ್ಪವೃಷ್ಟಿ ಮಾಡಿ, ಬಾಳೆಹಣ್ಣು ಅಥವಾ ಅಕ್ಕಿ ಚಾಳುಗಳನ್ನೆಲ್ಲ ಚೆಲ್ಲಬಾರದು ದೇವರ ಮೇಲೆ, ಹಾಗೆ ಶಿಸ್ತಿನಲ್ಲಿ ಭಾಗವಹಿಸಬೇಕು ಎಂಬುದಾಗಿ ಹೇಳಿ, ನಿಮ್ಮೆಲ್ಲರಿಗೂ ಕೂಡ ಭಗವಾನ್ ಶ್ರೀ ಪಾರ್ಶ್ವನಾಥ ಸ್ವಾಮಿ ಮತ್ತು ಅಭೀಷ್ಟವರ ಪ್ರಧಾನಿಯಾಗಿರತಕ್ಕಂತಹ ಮಹಾಮಾತೆ ಶ್ರೀ ಪದ್ಮಾವತಿಯು ಸಕಲ ಆಯುರಾರೋಗ್ಯ ಸಂಪತ್ ಅಭಿವೃದ್ಧಿಗಳನ್ನು ಕೊಟ್ಟು ಅನುಗ್ರಹಿಸಲಿ.
ನಿಮಗೆಲ್ಲರಿಗೂ ಆಸನ್ನ ಭವಿತಿಯು ಪ್ರಾಪ್ತವಾಗಲಿ, ಧರ್ಮ ಲಾಭವಾಗಲಿ ಎಂಬುದಾಗಿ ಆಶಿಸುತ್ತಾ ಆಚಾರ್ಯರ ಮುಖಕಮಲಗಳಿಂದ ವಿಶ್ವಶಾಂತಿಗೋಸ್ಕರವಾಗಿ ಉದ್ಬೋಧಗೊಂಡಂತಹ ಮಂತ್ರಪುಂಜಗಳನ್ನು ಉಚ್ಚರಿಸುತ್ತಾ ನಮ್ಮ ಈ ಪ್ರವಚನವನ್ನು ನಾವಿಲ್ಲಿಗೆ ಮುಗಿಸುತ್ತಾ ಇದ್ದೇವೆ. ಕ್ಷೇಮಂ ಸರ್ವಪ್ರಜಾನಾಂ ಪ್ರಭವತು ಬಲವಾನ್ ಧಾರ್ಮಿಕೋ ಭೂಮಿಪಾಲಃ ಕಾಲೇ ಕಾಲೇ ಚ ಸೂರುಸ್ತಿಂ ವಿತರತು ಮಗಯಾಂ ವ್ಯಾಧಯೋ ಯಾಂತು ನಾಶಂ ದುರ್ಭಿಕ್ಷಂ ಚೋರಮಾರೀಕ್ಷಣಮಪಿ ಜಗತಾಮಾತ್ಮ ಬುದ್ಧೀವಲೋಕೆ ಜೈನೇಂದ್ರಂ ಧರ್ಮಚಕ್ರಂ ಪ್ರಸರತು ಸತತಂ ಸರ್ವಸೌಖ್ಯಪ್ರದಾಯಿ ಪ್ರಧ್ವಸ್ತಘಾತಿ ಕರ್ಮಾಣಃ ಕೇವಲ ಜ್ಞಾನಭಾಸ್ಕರಾಃ ಕುರುವಂತು ಜಗತಾತ್ ಶಾಂತಿಂ ವೃಷಭಾಧ್ಯಾತ ಜನೇಶ್ವರಃ ಕುರುವಂತು ಜಗತಾತ್ ಶಾಂತಿಂ ವೃಷಭಾಧ್ಯಾತ ಜನೇಶ್ವರಃ. ಜೈ ಬಲೋ ಶ್ರೀ ಪಾರ್ಶ್ವನಾಥ ಭಗವಾನ್ ಕಿ ಜೈ ಬಲೋ ಶ್ರೀ ಪದ್ಮಾವತಿ ಮಾತಾ ಕಿ ವಿಶ್ವಧರ್ಮ ಕಿ ಜೈ. ಓಂ ಶಾಂತಿ ಶಾಂತಿ ಶಾಂತಿ.